Put your hands together for Sonu Venugopal. ನಮಸ್ಕಾರ. ಹಾಯ್ ಆರಾಮ ಎಲ್ಲಾರು? ಹಾಂ ಬಿಕ್ಕತ್ತದ ನೀರು ಕುಡೀರಿ. ಆರಾಮ್. ಮ್ಯಾರಿಡ್ ಪೀಪಲ್ ಆರ್ ಮೋರ್ ಆರಾಮ್ ಅಲ್ಲ, ಬಿಕಾಸ್ ದೇ ಹ್ಯಾವ್ ಫೈನಲಿ ಫೌಂಡ್ ಸಮ್ ಒನ್ ಒಫಿಷಿಯಲಿ ಟು ಬ್ಲೇಮ್. ಖರೆ ಈಗ ನಮ್ಮ ಕಡೆ ಮದ್ವೆ ಎಲ್ಲ ಭಾಳ ಪ್ಯಾನ್ ಇಂಡಿಯಾ ಆಗ್ಯಾವ ಅಲ್ಲ. ಯಾಕಂದ್ರೆ ಲೆಟ್ಸ್ ಅಕ್ಸೆಪ್ಟ್ ನಮ್ಮ ಮದುವೆ ಭಾಳ ಬೋರಿಂಗ್ ಇರ್ತಾವ ಅಲ್ಲ. ಅಂದ್ರೆ ಮೇನ್ ಫಂಕ್ಷನ್ ಚಲೋ ಇರ್ತದ, ಅಲ್ಲಿ ಮಸ್ತ್ ಆರ್ಗ್ಯುಮೆಂಟ್ ನಡೆದಿರ್ತಾವ, ಓ ನಮ್ದು ಹಿಂಗೆ ನಿಮ್ದು ಹಿಂಗೆ ಹೆಂಗೆ, ದ್ಯಾಟ್ಸ್ ಆಲ್ ಫನ್. ಬಟ್ ಮೆಹಂದಿ ಮತ್ತು ಸಂಗೀತ್ ಈಗ ಮಸ್ಟ್ ಆ್ಯಂಡ್ ಶುಡ್ ಆಗ್ಬಿಟ್ಟವು ಎಲ್ಲ ಮದುವೆ ಆಗು, ಕರೆಕ್ಟ್? ಆ್ಯಂಡ್ ಹಿಂದಿ ಇಂಪೋಸಿಷನ್ ಬಗ್ಗೆ ನಿಮ್ದು ಏನೇ ಅಭಿಪ್ರಾಯ ಇರಲಿ, ಮದುವೆ ಸಂಗೀತ ಟೈಮ್ದಾಗ ಇಟ್ ಗೋಸ್ ಔಟ್ ಆಫ್ ದ ವಿಂಡೋ. ಬಿಕಾಸ್ ಸಂಗೀತದಾಗ ನನಗೆ ಬೇಕು ಕಾಲ ಚಶ್ಮಾನೇ. ಸೊ ರೀಸೆಂಟ್ಲಿ ನನ್ನ ಕಸಿನ್ ಮದುವೆ ಆಯ್ತು. ಓಕೆ, ದೇವರ್ ಲೈಕ್, ಓ ನಾವೇನ್ರಿ ಬ್ಯಾರೆ ಮಾಡೋಣ. ನಾನೇ ಮದುವೆ ಆದ್ಮೇಲೆ ಹುಡುಗನ ಹೆಸರು ಚೇಂಜ್ ಮಾಡಿಬಿಟ್ರಿ. ದ್ಯಾಟ್ ಐಡಿಯಾ ವಾಸ್ ರಿಜೆಕ್ಟೆಡ್. ಯಾ, ಸೊ ದೇ ವೆಂಟ್ ಫಾರ್ ಜೂತಾ ಚುರಾನಾ. ಲಾಸ್ಟ್ ಟೈಮ್ ಐ ಸಾ ಇಟ್ ಇನ್ ಹಮ್ ಆಪ್ಕೆ ಹೈ ಕೌನ್, ರೈಟ್? ಈ ನಾರ್ತ್ ಇಂಡಿಯನ್ಸ್ ಬರೀ ಚುರಾನ ಆತಲ್ಲ, ಲೈಕ್ ಅವ್ರದ್ದು ಲವ್ ಲ್ಯಾಂಗ್ವೇಜೇ ಕದಿಯೋದದು. ದಿಲ್ ಚುರಾನ, ನೀನ್ ಚುರಾನ, ಚಪ್ಪಲ್ ಚುರಾನ. And it starts with churana, ends with extortion. It's like ನೀನ್ ಚಪ್ಪಲಿ ನನ್ನ ಕಡೆ ಅವ, ವಾಪಸ್ ಬೇಕಂದ್ರೆ 5,000 ರೂಪಾಯಿ ಕೊಡಬೇಕು, ರೈಟ್? ಯಾ. ಸೊ ಏನು ಮಾಡ್ಯಾರಂದ್ರೆ, ನಮ್ಮಲ್ಲಿ ಚಪ್ಪಲಿ ಇಂಥದ್ದು ಕದ್ಯಾರಿ ಹುಡುಗ್ಯಾರು, ಅಂಥ ಚಪ್ಪಲಿ ಹೋದ್ರೆ ಖುಷಿ ಆಗ್ಬೇಕು ನಿಮಗೆ. ಓ ಹೋತ ಚಪ್ಪಲಿ ಹೋತ, ನೈಸ್. ಅಂದ್ರೆ ಇದು ಎಂಥ ಚಪ್ಪಲಿ ಅಂದ್ರೆ ಎಲ್ಲರ ಮನೆಗೂ ಒಂದು ಇರ್ತದ, ಖರೆ ಯಾರದಂತ ಗುರ್ತಿರಂಗಿಲ್ಲ. ಎಲ್ಲರೂ ಹಾಕೊಂಡು ಅಡ್ಡಾಡ್ತಾರೆ. ಮೇನ್ಲಿ ಹೊಲಸ್ ಕೆಲಸ ಮಾಡ್ಲಿಕ್ಕೆ ಹಾಕೊಂಡು ಅಡ್ಡಾಡ್ತಾರೆ. ಲೈಕ್, ಅಮ್ಮ ನಾ ಕಸ ಚೆಲ್ ಬರ್ತೀನಿ, ಅಮ್ಮ ಚೊಂಡಿಗೆ ಹೊಡಿಬೇಕು ಇದರಲ್ಲಿ. ಆ್ಯಂಡ್ ಈ ಚಪ್ಪಲಿ ಅಟ್ ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ನಾಲಿಗೆ ಹಿಂಗಾಗ್ಲಿಕ್ಕೆ, ಅದನ್ನ ಸಮಾಧಾನ ಮಾಡ್ಲಿಕ್ಕೆ ನೀವು ಕಾಲು ಹಾಕಬೇಕಾದ್ರೊಳಗ. ಅಂದ್ರೆ ಈ ಚಪ್ಪಲಿಗೆ ನೀವು ಇಷ್ಟು ಇಲ್ಲಿ ಟ್ರೀಟ್ ಮಾಡಿಬಿಟ್ಟಿರಲ್ಲ, ಮುಂದಿನ ಜನ್ಮದಾಗ ಅದು ಮತ್ತೆ ಚಪ್ಪಲಿ ಆಗಿ ಹುಟ್ಟಿ ಬಂದು ನಿಮಗೆ ಕಡಿತದ. ಆ್ಯಂಡ್ ಇಂಥ ಹೊಲಸು ಚಪ್ಪಲಿ ಕದಿಲಿಕ್ಕೆ ಹೆಣ್ಣಿನ ಕಡೆಯವರಿಗೆ ಬಹಳ ಲೋ ಸೆಲ್ಫ್ ಎಸ್ಟೀಮ್ ಇರಬೇಕು. ವಿಚ್ ಇಸ್ ಟ್ರೂ ಇನ್ ಮೋಸ್ಟ್ ಆಫ್ ದ ಕೇಸಸ್. ಯಾಕಂದ್ರೆ ನಮ್ಮ ಕಡೆ ಹುಡುಗ್ಯಾರು ಎಷ್ಟೇ ಮಸ್ತ್ ಇರಲಿ, ಮದ್ವೆ ಆದ್ಮೇಲೆ ಇಟ್ ಈಸ್ ಶಿ ಹೂ ಇಸ್ ಆಲ್ವೇಸ್ ಲಕ್ಕಿ. ಯಾ, ಇಲ್ಲಾಂದ್ರೆ ನಮ್ಮ ಡಬಲ್ ಗ್ರ್ಯಾಜುಯೇಟ್ ಹುಡುಗಿಗೆ ವಿತ್ ಮಾಡ್ರೇಟ್ ಪೊಲಿಟಿಕಲ್ ವ್ಯೂಸ್ ಆ್ಯಂಡ್ ಗುಡ್ ಲುಕ್ಸ್ ಯಾರು ಸಿಗ್ತಿದ್ರು? ಯಾರು ಸಿಗ್ತಿದ್ರು ಹೇಳ್ರಿ? ಸೊ ಈ 5 ಹುಡುಗ್ಯಾರ ಚಪ್ಪಲಿ ತಗೊಂಡಾರ. ಈಗ ನೆಗೋಸಿಯೇಷನ್. ನಾವು ನಿಮಗೆ ಜೀಜು ಅಂತ ಕರೆಯೋಣ, ಏನು ಭಾವಜಿ ಅಂತ ಕರೆಯೋಣ? ಮದುವೆಗಿಂತ ಮೊದಲು ಅವನಿಗೆ ಏನು ಬೇಕಾದ ಕರೆದಾರ. ಕತ್ತಿ, ಮಂಗ್ಯ, ನಾಯಿ, ಭೋಮ್ಟ್ಯಾ, ಕಾರ್ಟ್ಯಾ, ಊರ್ ಜಿಟ್ಟ್ಯಾ, ಖೌಟ್ಯಾ, ಏನು ಬೇಕಾದ ಕರೆದಾರ. ಈಗಂದ್ರು ನೋಡು, ಈಗ ನಿನ್ನ ಚಪ್ಪಲ್ ನನ್ನ ಕಡೆ ಅದ, ವಾಪಸ್ ಬೇಕಂದ್ರೆ 5,000 ರೂಪಾಯಿ ಕೊಡಬೇಕು. ಅವಂದ ಯಾರ ಚಪ್ಪಲಿ ಅದ ಅವ್ರ ಕಡೆ ಹೋಗಿಸ್ಕೊ. ತನ್ನ ಮದುವೆಗೆ ತನ್ನ ಆಟಿಟ್ಯೂಡ್ ತರೋದು ಮರ್ತಿಲ್ಲ, ಖರೆ ಚಪ್ಪಲಿ ತರೋದು ಮರ್ತಾನ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಡೀಲ್ ಫಾರ್ ಹಿಮ್ ಅಲ್ಲ. ಅವನಿಗೆ ಹಳೆ ಚಪ್ಪಲಿ ಬದಲಿ ಹೊಸ ಡೋರ್ ಮ್ಯಾಟ್ ಬರ್ಲಿಗತ್ತದ. ಅದೇ ಅದೇನೋ ದ ಮೀನಿಂಗ್. ಸಿ ಮಾಡರ್ನ್ ಮ್ಯಾನ್, ಆಲ್ ಯು ಮಾಡರ್ನ್ ಮ್ಯಾನ್, ನಿಮ್ಮ ಅವ್ವ ಅಪ್ಪನ ಪೀಕ್ ಟೈಮ್ದಾಗ ಹೋಮ್ ಮೇಕರ್ಸ್ ವರ್ ಕಾಲ್ಡ್ ಡೋರ್ ಮ್ಯಾಟ್ಸ್ ಗೈಸ್. ಯಾಕಂದ್ರೆ ಇಡೀ ಜಗತ್ತಿನ ಮಂದಿ ಊರಾಗಿನ ಹೊಲಸ್ ತಂದ್ರೂ ದೇ ಸೆಡ್ ವೆಲ್ಕಮ್, ಪ್ಲೀಸ್ ಬರ್ರಿ ಚಹಾ ಕೊಡ್ತೀನಿ ನಿಮಗೆ. ಗಾನ್ ಆರ್ ದೋಸ್ ಡೇಸ್ ಗೈಸ್. ನೋ ಇಟ್ಸ್ ನಾಟ್ ಹ್ಯಾಪ್ನಿಂಗ್. ಈಗ ನಿಮ್ಮ ಮನ್ಯಾಗ ಡೈಸನ್ ವ್ಯಾಕ್ಯೂಮ್ ಕ್ಲೀನರ್ ಇರಲಿಲ್ಲ ಅಂದ್ರೆ ಹುಡುಗಿ ಮನೆಯೊಳಗೆ ಕಾಲಿಡಂಗಿಲ್ಲ. ಪ್ಲೀಸ್ ನಾನು ಬರಂಗಿಲ್ಲ. ಆ್ಯಂಡ್
ಇದಾದ್ಮೇಲೆ ಇನ್ನೊಂದು ಶಾಸ್ತ್ರ, ನನಗೆ ಆ್ಯಕ್ಚುಲಿ ಅದರ ಹೆಸರು ಏನು ಗುರ್ತಿಲ್ಲ, ನಾ ಏನು ಅಬ್ಸರ್ವ್ ಮಾಡಿ ನಾನು ಅದನ್ನು ಹೇಳಲಿಗತ್ತೀನಿ. ಇಟ್ಸ್ ಕಾಲ್ಡ್ ಬಾಲ್ಸ್ ಬ್ಲೋಯಿಂಗ್ ಶಾಸ್ತ್ರ. ನೋ ಗೈಸ್, ನಾ ಅಂತಕಿ ಅಲ್ಲೇ ಅಲ್ಲ. ಐ ಆಮ್ ಜಸ್ಟ್ ಲಿಟ್ರಲಿ ಟ್ರಾನ್ಸ್ಲೇಟಿಂಗ್. ಇವು ಥರ್ಮಾಕೋಲ್ ಬಾಲ್ಸ್ ಬರ್ತಾವ, ಗುರ್ತದ ನಿಮಗೆ? ಅವು ಕಲರ್ ಹಚ್ತಾರ. ಹುಡುಗ ಮುಷ್ಟಿ ತಗೊಳ್ಳೋದು, ಹುಡುಗಿ ಮುಷ್ಟಿ ತಗೊಳ್ಳೋದು, ಇಬ್ರು ಓಫ್ ಓಫ್ ಓಫ್. ಯಾಕೆ ಮಾಡ್ತಾರಿದ್ದು? ಫೋಟೋಸ್ ಚಂದ ಬರ್ತಾವ. ಸೊ ಹುಡುಗ ಹುಡುಗಿ ಓಫ್ 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 ಮಾಡ್ಲಿಕತ್ತಾರ. ಪ್ರೊಜೆಕ್ಟೈಲ್ ಮೋಷನ್ ಹಾಕೋತು ಒಂದು ಬಾಲ್ ಹುಡುಗನ್ ಮೂಗ್ನಾಗ ಹೋಗಿ ಸಿಕ್ಕೊಂಡ್ಬಿಡ್ತು. ಹುಡುಗ ಮದುವೆ ಮನಿ ಟು ದವಾಖಾನಿ. ಗಾನ್ ಇನ್ 60 seconds. ಇಲ್ಲ, ಈಸ್ ಫೈನ್. ಸೊ ಹುಡುಗಿಯಾರು ಫುಲ್ ಖುಷಾಗ್ಬಿಟ್ರು. ಮಗನ ನಮಗೆ ರೊಕ್ಕ ಕೊಡ್ಲಿಲ್ಲ, ಬರ್ಬರಿ. ಅದ ಪಾಪ ಮದಿ ಮಗಳು ಶಿ ವಾಸ್ ಲೈಕ್, ಏನು ಯಾರ್ದು ಕಣ್ಣು ಹತ್ತಿದ, ಮದ್ವೆ ದಿವಸ ಹಿಂಗಾಗ್ಬೇಕಾಗಿತ್ತು. ಬಟ್ ಆಕಿಗೆ ಸಮಾಧಾನ ಮಾಡ್ಲಿಕ್ಕೆ ಆಕಿನ ಅವ್ವ ಅಪ್ಪ ಆಂಬ್ಯುಲೆನ್ಸಿಗೆ ಡೆಕೋರೇಷನ್ ಮಾಡಿಬಿಟ್ರು. ಆ್ಯಂಡ್ ಅದ್ರ ಹಿಂದೆ ಬರ್ಸಿದ್ರು, ಜಸ್ಟ್ ಇಂಜರ್ಡ್. ಖರೆ ನೋಡ್ರಿ, ಮದುವೆ ಎಲ್ಲಿದೆ ಇರಲಿ, ಓಕೆ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್, ಏನು ಕಾಮನ್ ಅದ ಅಂದ್ರೆ ಮೇಕಪ್ ಭಾಳ ಮಾಡ್ಕೋತಾರೆ. ಅಂದ್ರೆ ಏನೇನಿಲ್ಲಲ್ಲ ಆ ದಿವ್ಸ ಎಲ್ಲ ಕಾಣಿಸ್ತದ, ಏನೇನದ ಆ ದಿವ್ಸ ಮುಚ್ಚ ಹೋಗ್ಬಿಡ್ತದ. ಹುಡುಗಿಯರ್ ಹುಡುಗರು ಯಾಕೆ ಮೇಕಪ್ ಮಾಡ್ಕೊಳ್ಳಂಗಿಲ್ಲ ಅಂದ್ರೆ ದೇರ್ ಇಸ್ ನೋ ಕನ್ಸೀಲರ್ ದಟ್ ಕ್ಯಾನ್ ಹೈಡ್ ಡೆಸ್ಪರೇಷನ್ ಗೈಸ್. ಸೊ ಇವತ್ತು ನಿಮ್ಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಓಕೆ, ಒಂದು ಹೋಮ್ವರ್ಕ್ ಕೊಡ್ತೀನಿ. ಮನೆಗೆ ಹೋಗಿ ನಿಮ್ಮ ವೆಡ್ಡಿಂಗ್ ಆಲ್ಬಮ್ ನೋಡ್ರಿ, ಇಫ್ ಯು ಆರ್ ಮ್ಯಾರಿಡ್. ಇಲ್ಲಾದ್ರೆ ಯು ಕ್ಯಾನ್ ಸಿಟ್ ಇನ್ ಒನ್ ಕಾರ್ನರ್ ಅಂಡ್ ಕ್ರೈ ದಟ್ ಯು ಆರ್ ನಾಟ್. ಅಂಡ್ ನೋಡ್ರಿ, ನಿಮ್ಮ ವೈಫ್ ಶಿ ಈಸ್ ಲುಕಿಂಗ್ ಡಿವೈನ್, ethereal, stunning, and you like if a picture says 1000 words alla 999 words nim ಹೆಂಡ್ತಿವೆ ಅವ. ನಿಮ್ದಿರೋದು ಒಂದೇ ವರ್ಡ್, ಹಬ್ಬ ಆತಿದೊಂದು ಆತ್ ನಡ್ರಿ. ಸರ್, ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ, ಓಕೆ. ನಮ್ಮ ಫ್ಯಾಮಿಲಿ ಭಯಂಕರ ಬೇಸಿಕ್ ಫ್ಯಾಮಿಲಿ ಅದ. ನಾವು ಹೊರಗೆ ಹೋದ್ರೆ ಇಲ್ಲ ಸೆಟ್ ದೋಸೆ ತಿಂತೀವಿ, ಸ್ಪೆಷಲ್ ಒಕೇಶನ್ಸ್ ಅಂದ್ರೆ ಮಸಾಲ ದೋಸೆ ತಿಂತೀವಿ. ಇಟ್ ಈಸ್ ನೆವರ್ ರವಾ ಪೇಪರ್ ಮಸಾಲ ಘೀ ರೋಸ್ಟ್ ಪುಡಿ ದೋಸಾ. ಖರೆ ಬ್ಯಾರೆಯವ್ರ ಪ್ಲೇಟ್ ಮೇಲೆ ಇದ್ರೆ ನಮಗೆ ಅನಿಸ್ತ, ಓ ಹೆಂಗಿರ್ಬೋದು ಇದು, ಇಂಟ್ರೆಸ್ಟಿಂಗ್. ಸೊ ನನ್ನ ಸಲುವಾಗಿ ಯಾವಾಗ ನಮ್ಮ ಅವ್ವ ಅಪ್ಪ ಹುಡುಕ್ಲಿಕತ್ತಿದ್ರು, ಇಟ್ ವಾಸ್ ಲೈಕ್ ಸೇಮ್ ಅಪ್ರೋಚ್. ನಾವು ಸಾದಾ ದೋಸೆ ಇದ್ರೂ ನಮಗೆ ಬೇಕಾಗಿದೆ ರವಾ ಪೇಪರ್ ಮಸಾಲ ಘೀ ರೋಸ್ಟ್ ಪುಡಿ ದೋಸಾನೇ. ಆ್ಯಂಡ್ ಐ ವಿಲ್ ಟೆಲ್ ಯು, ಐ ಆಮ್ ಫುಲ್ಲಿ ಫಾರ್ ಅರೇಂಜ್ಡ್ ಮ್ಯಾರೇಜಸ್. ನಂಗೆ ಭಾಳ ಕನ್ವೀನಿಯಂಟ್ ಅನ್ನಿಸ್ತು. ಹೂ ನೋಡು, ಅಷ್ಟೇ ಎನರ್ಜಿ ಉಳಿದಿರ್ತದೆ ಅರೇಂಜ್ ಮ್ಯಾರೇಜ್. ಹೂ ಬಿಕಾಸ್ ಇಟ್ಸ್ ವೆರಿ ಕನ್ವೀನಿಯಂಟ್ ಗೈಸ್. ಯಾಕಂದ್ರೆ ಲವ್ ಭಾಳ ಕಾಂಪ್ಲಿಕೇಟೆಡ್ ಅದ. ಫಸ್ಟ್ ಆಫ್ ಆಲ್ ನೀವು ಲವ್ದಾಗ ಬೀಳಬೇಕು, ವೆರಿ ಕಾಂಪ್ಲಿಕೇಟೆಡ್. ಆ್ಯಂಡ್ ನೀವು ಯಾರನ್ನ ಇಷ್ಟಪಡ್ತೀರಿ ಅವರು ಇಷ್ಟಪಡಬೇಕು ನಿಮ್ಮನ್ನೇ. ಆಮ್ಲಾಗ ಇದೆಲ್ಲ ನಮಗೇನು ಬೇಡ. ಆ್ಯಂಡ್ ಯು ನೋ ವಾಟ್, ನಮ್ಮ ಅವ್ವ ಅಪ್ಪ ಆಗಿನ ಕಾಲದ ರೆಬೆಲ್ಸ್. 2 ಹುಡುಗರು ಮಾಡ್ಕೊ ಅಂತಂದ್ರೆ ಇಲ್ಲ, ನಮಗೆ ಒಬ್ಬಕ್ಕಿನೇ ಸಾಕಂತಂದ್ರು. ಆ್ಯಂಡ್ ಒಬ್ಬಕ್ಕಿನೇ ಮಗಳಿರೋ ಫಾಯ್ದೆ ಭಾಳವ. ಅವ್ವ ಅಪ್ಪನ ಪ್ರೀತಿ ಆಸ್ತಿ ಎರಡೂ ಡಿವೈಡ್ ಆಗಂಗಿಲ್ಲ. ಅದಕ್ಕೆ ನಮ್ಮ ಅವ್ವ ಯೋಚನೆ ಮಾಡಿದ್ಲು, ಏನಂದ್ರೆ ಎಲ್ಲ ಆಸ್ತಿ ಈಕಿಗೆ ಹೋತಂದ್ರೆ ಮಂದಿ ಕಣ್ಣು ಹತ್ತದ. ಅದಕ್ಕೆ ಆಸ್ತಿನೇ ಮಾಡಲಿಲ್ಲ. ನೆಟ್ ವರ್ತ್ ಇಸ್ 0. ನಾವು ಈಕಿಗೆ ಓದಿಸ್ತೀವಿ, ಅದೇ ಆಸ್ತಿ. ನಂದೇ ಆಸ್ತಿ ಇದ್ರೆ ಓದು ಪ್ರಸಂಗ ಬರ್ತಿರ್ಲಿಲ್ಲ. ಆ್ಯಂಡ್ ನೋಡ್ರಿ, ಎಣೆಶಿನ 4 ಕೆಲಸ ಇರ್ತಾವ ಅವ್ವ ಅಪ್ಪಂದು, ಓಕೆ. ಆ್ಯಂಡ್ ನನ್ನ ಜೀವನದ ಎಲ್ಲ ಡಿಸಿಷನ್ಸ್ ನಮ್ಮ ಅವ್ವ ಅಪ್ಪ ಇಷ್ಟು ಈಸಿ ತೊಗೊಂಡಾರ ಗುರ್ತದ ನಿಮ್ಗೆ.
ಈಕಿ ಯಾ ಸಾಲಿಗೆ ಹೋಗ್ಬೇಕು? ಮನಿ ಹತ್ರ ಇರೋ ಸಾಲಿ. ಈಕಿ ಯಾ ಕಾಲೇಜಿಗೆ ಹೋಗ್ಬೇಕು? ಫ್ರೀ ಸೀಟ್ ಸಿಗೋ ಕಾಲೇಜ್. ಈಕಿ ಯಾ ಕಂಪನಿ ಒಳಗೆ ಹೋಗ್ಬೇಕು? ಬೇಸಿಕಲಿ ಆ ಕಂಪನಿ ಹೆಸರು ನಮಗೆ ಹೇಳಲಿಕ್ಕೆ ಬರಬೇಕು. ಸೊ ಇಟ್ ಕೆನಾಟ್ ಬಿ Deutsche Bank, it cannot be, it has to be Infosys. ಓಕೆ, ಏನು ಭಾಳ ಸುಳ್ಳು ಹೇಳಂಗಿಲ್ಲ ನಿಮ್ಗೆ. ವೆನ್ ಇಟ್ ಕಮ್ಸ್ ಟು ಲವ್ ಮ್ಯಾರೇಜ್, ನಮ್ಮ ಅವ್ವ ಅಪ್ಪ ನನ್ನ ಟ್ರಸ್ಟ್ ಮಾಡಲಿಲ್ಲ ಗೈಸ್. ಯಾಕಂದ್ರೆ ನಾನು ಶಾಪಿಂಗ್ ಹೋದ್ರೆ ಎಂದು ಒಂದೇ ಐಟಮ್ ತೊಗೊಂಡು ಬರಂಗಿಲ್ಲ. ಐ ಲೈಕ್ ದ ಆಪ್ಷನ್ ಆಫ್ ಮೆನಿ. ಐ ಆಮ್ ಮೋರ್ ಆಫ್ ಅ ಆ್ಯಡ್ ಟು ಕಾರ್ಟ್ ಕೈಂಡ್ ಆಫ್ ಗರ್ಲ್. ಓ ಇವನ್ ಕಣ್ ಚಂದವ, ಕಮ್ ಹಿಯರ್. ಓ ಇವನ್ ಪರ್ಸ್ನಾಲಿಟಿ ಚಲೋ ಅದ, ಯು ಪ್ಲೀಸ್ ಕಮ್. ಓ ಇವನ್ ಪ್ಯಾಕೇಜ್ ಚಲೋ ಅದ, ನೀನು ಬಾ. ಇದೆಲ್ಲ ಸೇರಿ ಒಬ್ರಾಗ ಏನ್ರಿ ಸಿಗ್ತದೇನು? ನಮ್ಮ ಅಮ್ಮ ಅಲ್ಲಿ ಹುಡುಕ್ಬೇಕೋ ಗಡಬಡ ಐಸ್ ಕ್ರೀಮ್ ಬೇಕಾಗ್ಯದೋ ನಿನಗೆ? ಆಶೆ ಬುರ್ಕಿ. ಆ್ಯಂಡ್ ನಮ್ಮಂಥ ಆಶೆ ಬುರುಕರಿಗೆ ದೆರ್ ಇಸ್ ಮ್ಯಾಟ್ರಿಮೋನಿ ವೆಬ್ಸೈಟ್ ಗೈಸ್. ನಂಗಂತೂ ಭಾಳ ಸೇರ್ತದೆ ಮ್ಯಾಟ್ರಿಮೋನಿ ವೆಬ್ಸೈಟ್. ಯಾಕಂದ್ರೆ ಲಿಂಕ್ಡ್ಇನ್ ಇಸ್ ನಾಟ್ ಫಾರ್ ಎವ್ರಿಬಡಿ. ಎರಡು ಕಡೆ ಅಪ್ರೋಚ್ ಅಂತೂ ಸೇಮೇ ಅದ. ಡೆಸ್ಪ್ರೇಷನ್ ಲೆವೆಲ್ ಜಾಸ್ತಿ ಆದ್ರೆ ಒಂದು ಕಡೆ ಫೋಟೋ ಅಪ್ಲೋಡ್ ಮಾಡಿರಿ, ಇನ್ನೊಂದು ಕಡೆ ರೆಸ್ಯೂಮೆ ಅಪ್ಲೋಡ್ ಮಾಡಿರಿ, ಅಷ್ಟೇ. ಆ್ಯಂಡ್ ವೈ ಐ ಲೈಕ್ ಮ್ಯಾಟ್ರಿಮೋನಿ ವೆಬ್ಸೈಟ್ಸ್? ಬಿಕಾಸ್ ಇಟ್ಸ್ ಅ ಫೇರ್ ಪ್ಲೇ ಗೈಸ್. ಇಲ್ಲಿ ಸ್ಟಡ್ಕಿಂತ ಸ್ಟಡ್, ಧಡ್ಕಿಂತ ಧಡ್, ಎಲ್ಲಾರಿಗೂ ಯಾರ್ಯಾರಿ ಸಿಕ್ಕಿ ಬಿಡ್ತಾರೆ ಯಾರ್ರಿ. ಸೊ ನಾ ರಿಜಿಸ್ಟರ್ ಆದ ಕೂಡಲೇ ಹುಡುಗನ ಫೋಟೋ ನೋಡಿದೆ. ತಾಗಿಂದ ಹೆಸರು ಬ್ಲರ್ಡ್. ರೊಕ್ಕ ಕೊಡು ಅಂದ್ರೆ ಹೆಸರು ಹೇಳ್ತೀವಿ, ನಾನು ಕೊಡ್ತೀನಿ, ಅದ್ರಾಗ ಏನದ, ಆಮೇಲೆ ಇವನ್ ಕಡೆನೇ ವಸೂಲಿ ಮಾಡ್ತೀನ. ಕೊಟ್ಟೆ ರೊಕ್ಕ. ಆಮೇಲೆ ಪ್ರೊಫೈಲ್ ನೋಡ್ಲಿಕತ್ತೀನಿ, ನಂಬರ್ 98XX XX XX XX. ರೊಕ್ಕ ಕೊಡು. ನಂದೇ ಏನು ಮನುಷ್ಯ ಇದ್ದಾನ, ಟೋಲ್ ಇದ್ದಾನಿವ. ಮಾತಿಗೆ ರೊಕ್ಕ ಕೇಳಿದಾನ. Taking a toll on my financial health. And you know what? ಈ ಮ್ಯಾಟ್ರಿಮೋನಿ ವೆಬ್ಸೈಟ್ದಾಗ ನೀವು ಫಸ್ಟ್ ಟೈಮ್ ಯಾವಾಗ ಯಾರನ್ನ ಭೇಟಿ ಆಗ್ತಿರಲ್ಲ, ನಿಮಗೆ ಅವ್ರ ಬಗ್ಗೆ ಆಲ್ರೆಡಿ ಎಲ್ಲ ಗುರುತಿರ್ತದೆ ಬಿಕಾಸ್ ಆಫ್ ದ ಪ್ರೊಫೈಲ್. ಸೊ ಯು ನೆವರ್ ಸ್ಟಾರ್ಟ್ ವಿತ್ ಸ್ಟುಪಿಡ್ ಕ್ವೆಶನ್ಸ್ ಲೈಕ್ ವಾಟ್ಸ್ ಯೋರ್ ಫೇವ್ರೆಟ್ ಕಲರ್. ಇಟ್ ಈಸ್ ಬಿಯಾಂಡ್ ದ್ಯಾಟ್. ಯಾಕಂದ್ರೆ ನೋಡ್ರಿ, ಇಂಟ್ರೆಸ್ಟ್ ಕಾಲಮ್ ಅದ ಮ್ಯಾಟ್ರಿಮೋನಿ ವೆಬ್ಸೈಟ್ದಾಗ. ಸೋ ನೈಸ್. ದೇರ್ ಇಸ್ ಸಿಂಗಿಂಗ್ ಆ್ಯಂಡ್ ಡಾನ್ಸಿಂಗ್. Don't worry guys, for introverts there is gardening also. And ಈ ಮೂರು ಟ್ಯಾಲೆಂಟ್ ನಮಗೆ ಇಲ್ಲೇ ಇಲ್ಲ. Don't worry, there is surfing the internet also. Sports column so extensive. Volleyball, ಖೋ-ಖೋ, ಕಬಡ್ಡಿ, ಕ್ರಿಕೆಟ್, ಬಾಸ್ಕೆಟ್ಬಾಲ್. ನಂದೇ ನೋಡ್ಲಿಕ್ಕೂ ಆಡ್ಲಿಕ್ಕೂ ನೋಡ್ಲಿಕ್ಕೆ ನಂಗೆ ಎಲ್ಲ ಸೇರ್ತದೆ. ಆಡ್ಲಿಕ್ಕೆ ನನಗೆ ಬೇಕಾಗಿರೋದು ಒಂದೇ, ಎಮೋಷನ್. I only play with emotion guys, ಅಷ್ಟೇ. ಹೇಳಲಿಕ್ಕೆ ಮಜಾ ಬರ್ತದೆ. ಆ್ಯಂಡ್ ಈ ಮ್ಯಾಟ್ರಿಮೋನಿ ವೆಬ್ಸೈಟ್ಸ್ ಒಳಗೆ ಏನದ ಗೊತ್ತೇನ, ದೆರ್ ಇಸ್ ಅ ಪ್ಯಾಟರ್ನ್ ಆಫ್ ಡಿಸ್ಪ್ಲೇ ಪಿಕ್ಚರ್. ಅಂದರೆ ಎವಲ್ಯೂಷನ್ ಆಗ್ತಿರ್ತದೆ. ಹೆಂಗಸರ್ದು ಬೇರೆ ಥರ, ಗಂಡಸರ್ದು ಬೇರೆ ಥರ. ಹೆಂಗಸರ್ದು ಹೆಂಗಂದ್ರೆ ಫಸ್ಟ್ DP ಸೀದಾ ಕಾಲೇಜ್ನಾಗ ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದ ಕೂಡಲೇ ಅವು ಅಪ್ಪ ಕರ್ಕೊಂಡು ಹೋಗ್ತಾರೆ ಫೋಟೋ ಸ್ಟುಡಿಯೋಕ್ಕೆ. ಆ್ಯಂಡ್ ಹುಡುಗಿ ಸಲ್ವಾರ್ ಕಮೀಸ್ದಾಗ ಇರ್ತಾ ವಿತ್ ದುಪ್ಪಟ್ಟ, ಖರೆ ಕಾಲು ಮುಂದೆ ಹಿಂದೆ ಮಾಡಿ ನಿಂತಿರ್ತಾ, ವಿಚ್ ಮೀನ್ಸ್ ಶಿ ಈಸ್ ನಾಟ್ ರೆಡಿ, ಶಿ ಈಸ್ ಗೋಯಿಂಗ್ ಟು ರನ್. ಇಲ್ಲಿ ಬಾಜುಕೊಂದು ಫ್ಲವರ್ ಪಾಟ್ ಇರ್ತದೆ. ಇಟ್ ಈಸ್ ಅನ್ ಇಂಡಿಕೇಶನ್ ದಟ್ ಮಗನ ಈ ಫ್ಲವರ್ ಪಾಟ್ ಬದಲಿ ನೀನು ಇಲ್ಲಿರಬಹುದು. ಆ್ಯಂಡ್ ಥಿಯರಿ ಏನದ, ಅವ್ವ ಅಪ್ಪಂದು ಡಿಗ್ರಿ ಸರ್ಟಿಫಿಕೇಟ್ ಸಿಕ್ಕಿದ ಕೂಡಲೇ ಹುಡುಗಿಗೆ ಫೋಟೋ ತೆಗ್ಸೋದು ಈಸ್ ಬಿಕಾಸ್ ಇವತ್ತಿಂದ ಯಾರನ್ನರೇ ಹುಡುಕ್ಲಿಕ್ಕೆ ಶುರು ಮಾಡಿದ್ರ 4 ವರ್ಷ ಆದ್ಮೇಲೆ ಯಾರೇ ಒಬ್ರು ಸಿಗ್ತಾರ. ಅಂದ್ರೆ ಎಷ್ಟು ಇನ್ಎಫಿಷಿಯೆಂಟ್ ಇದ್ದೀರಿ ನೀವು, ಅದರದ್ದು ಲೆಕ್ಕ ಹಾಕಿ. ನಮ್ಮ ಕಾಲೇಜ್ದಾಗ ಸೆಮಿಸ್ಟರಿಗೆ 4 ಸಿಗ್ತಿದ್ರು. ಆ್ಯಂಡ್ ಹುಡುಗರು ಎಂದು ಈ ಮುಂದೆ ಹಿಂದೆ ಹುಡುಗಿಯರಿಗೆ ದೇ ವಾಂಟ್ ಅಪ್ರೋಚ್ ಬಿಕಾಸ್ ಅವ್ರಿಗೆ ಗುರ್ತದೆ ಇಂದಿನ ನ್ಯೂ ಅರೈವಲ್ಲೇ ನಾಳಿನ ಕ್ಲಿಯರೆನ್ಸ್ ಸೇಲ್. ವೇಟ್ ವೇಟ್ ವೇಟ್
ಸ್ಟೇಜ್ 2 ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಬೇಕಾಗ್ಯದ, ಅದಕ್ಕೆ ಹುಡುಗಿ ಸೀರೆ ಹಾಕೊಂಡಾಳೆ ಈ ಸತಿ. 2 ಕಾಲು ಜೋಡಿಸ್ ನಿಂತಾಳ, ಎಲ್ಲಿ ಹೋಗಂಗಿಲ್ಲ, ಅಲ್ಲೇ ಇರ್ತಾಳ. ಖರೆ ಬಾಜುಕಿನ ಫ್ಲವರ್ ಪಾಟ್ ಎಲ್ಲ ಹೋಗ್ಬಿಟ್ಟದ, ಯಾಕಂದ್ರೆ ಅದ್ರೊಳಗಿರೋ ಫ್ಲವರ್ಸ್ ಹುಡುಗಿಗಿಂತ ಜಾಸ್ತಿ ಫ್ರೆಶ್ ಕಾಣಿಸ್ಲಿಗತ್ತಾವ. ಬಟ್ ಥರ್ಡ್ ಸ್ಟೇಜ್ ಏನಿರ್ತದಲ್ಲ ಹುಡುಗಿಯಾರ್ದು, ಇಟ್ಸ್ ದ ಬೆಸ್ಟ್ ಸ್ಟೇಜ್. ಆಕಿಗೆ ನೆನಪೇ ಇಲ್ಲ ಆಕಿನ ಮ್ಯಾಟ್ರಿಮೋನಿ ವೆಬ್ಸೈಟ್ದಾಗ ಪ್ರೊಫೈಲು ಅದ ಅಂತ. ಫಾರ್ಗಾಟನ್. ಡೇಟಿಂಗ್ ಆ್ಯಪ್ಸ್ ಮೇಲೂ ಬರ್ತಾಳ. ಬಿಕಾಸ್ ನೌ ಶಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ ದ ಜಾಯ್ ಆಫ್ ಸೋಲೋ ಟ್ರಾವೆಲಿಂಗ್. ಹೋಗಿ ಬಂದಾಳ ಕಂಬೋಡಿಯಾ, ಬಾಲಿ, ಶ್ರೀಲಂಕಾ, ವಿಯೆಟ್ನಾಂ, ಬಟ್ ನಥಿಂಗ್ ತೇರೆ ನಾಮ್. ಏನಿಲ್ಲ. ಆ್ಯಂಡ್ ಡಿ ಪಿ ಹೆಂಗದ ಅಂದ್ರೆ ಗುಡ್ಡದ ಫುಲ್ ಎಡ್ಜ್ ಮೇಲೆ ನಿಂತು ಅಂದ್ರೆ ಶಿ ಈಸ್ ರೆಡಿ ಟು ಟೇಕ್ ದ ಪ್ಲಂಜ್. ಖರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಏನಾರೆ ಬರೋಬ್ಬರಿ ಅನ್ನಿಸ್ಲಿಲ್ಲ ಅಂದ್ರೆ ಶಿಲ್ ಗೋ ಬ್ಯಾಕ್. ಯುರೋಪ್, ಹಿಯರ್ ಐ ಕಮ್. ಹುಡುಗರ್ದು ಹಂಗಿಲ್ಲ, ಶುರು ಆಗ್ತದ ಅವ್ರದ್ದು ಥಗ್ ಲೈಫ್ದಿಂದ. ಯಾಕಂದ್ರೆ ಅವ್ವ ಅಪ್ಪ ಕೊಡಿಸಿದ ಬೈಕ್ ಎಲ್ಲರೂ ಯೂಸ್ ಮಾಡಬೇಕಲ್ಲ. ಸೊ ಮ್ಯಾಟ್ರಿಮೋನಿ ವೆಬ್ಸೈಟ್ದಾಗ ಫಸ್ಟ್ ಪ್ರೊಫೈಲ್ ಪಿಕ್ಚರ್ ಈಸ್ ಆನ್ ದ ಬೈಕ್, ಗಾಗಲ್ಸ್. ಗೋವಾಕ್ಕೆಲ್ಲ ಟ್ರಿಪ್ ಹೊಡೆದು ಬಂದಾರ. ಖರೆ ಬಂದು ನಿಲ್ಲೋದು ಎಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ. ಗಂಡು ಹುಡುಗರ್ದೇನಿಲ್ಲ, ಹಗ್ ಲೈಫ್ದಿಂದ ಹಗ್ಗ ಏನ್ ಲೈಫ್. ಖರೆ ಯಾವತ್ತು ಗಂಡು ಹುಡುಗರ್ದು ಮ್ಯಾಟ್ರಿಮೋನಿ ಡಿ ಪಿ ಮ್ಯಾಚಸ್ ವಿತ್ ದೇರ್ ಕಂಪನಿ ID ಫೋಟೋ, ಜಸ್ಟ್ ನೋ ದಟ್ ಕಾಯಿ ಹಣ್ಣಾಗ್ಯದ. ಆ್ಯಂಡ್ ಏನು ಮಾಡ್ಯದ ಈ ಹಣ್ಣು? EMI ಗೈಸ್, EMI. ಸೊ ಎಲ್ಲರೂ ಅಂತಾರಲ್ಲ, ಓ ಏನಿದು ಮ್ಯಾಚ್ ಮೇಡ್ ಇನ್ ಹೆವನ್. ಅ ಮ್ಯಾಚ್ ಮೇಡ್ ಇನ್ ಹೆವನ್ ಇಸ್ ಆ್ಯಕ್ಚುಲಿ ಅ ಫ್ರೀ ಸ್ಪಿರಿಟೆಡ್ ಗರ್ಲ್ ಆ್ಯಂಡ್ ಅ ಬಾಯ್ ಅಂಡರ್ ದ ಬರ್ಡನ್ ಆಫ್ EMI. ದೇ ಮೇಕ್ ದ ಬೆಸ್ಟ್ ಜೋಡೀಸ್. ಆ್ಯಂಡ್ ಏನಿಲ್ಲ, ಸಿ ವಾಟ್ EMI is to men, periods is to women. ತಿಂಗಳ ಬರ್ತದ. And both are very painful. ಖರೆ ಅರೇಂಜ್ ಮ್ಯಾರೇಜ್ದಾಗ ಎರಡು ಕಡೆ, ಓಕೆ, ಹುಡುಗನ ಕಡೆ ಆಯ್ತು, ಹುಡುಗಿ ಕಡೆ ಆಯ್ತು, ಎರಡು ಕಡೆ ಶಾಲೋನೆ. ಹುಡುಗಿ ಕಡೆ ಏನು ನೋಡ್ತಾರ? ಕ್ವಾಲಿಫಿಕೇಶನ್, ಮಂತನ ಹೆಂಗದ, ಎನಿ ಬ್ಯಾಡ್ ಹ್ಯಾಬಿಟ್ಸ್, ಅದನ್ನು ಕೇಳೋ ಧೈರ್ಯನೇ ಇರೋದಿಲ್ಲ. ವೈನಿ ಯಾಕೋ ಹುಡುಗನ ತುಟಿ ಕಪ್ ಅನ್ನಿಸ್ತ್ರಿ? ಹುಡುಗನ ಕಡೆನೂ ಶಾಲೋನೆ. ಅವ್ರೇನು ನೋಡ್ತಾರ? ಫೋಟೋ ಅಷ್ಟೇ. ಹಲೋ ವೈನಿ, ನಿಮ್ಮ ಹುಡುಗಿದು ಸೀರ್ಯಾಗ ಫೋಟೋ ನೋಡಿದ್ವಿ ರೀ, ಒಂದು ಸಲ್ವಾರ್ ಕಮೀಸ್ದಾಗ ಕಳಿಸ್ಬಿಡ್ತೀರಿ ಅಂದ್ರೆ ನಮ್ಮ ಹುಡುಗಂಗೆ ಐಡಿಯಾ ಬರ್ತದೆ ರೀ. ಏನು ಐಡಿಯಾ ಬೇಕಾಗಿದೆ ನೀನು? ಯಾರೋ ಮಾಡಿದವ್ರು ಇದ್ದಾರೆ ಇಂಥ ಕೆಲಸ ಇಲ್ಲ. ಅವ್ರ ಹೆಂಡ್ತಿ ಆ್ಯಂಡ್ ನಮ್ಮ ಕಡೆ ನಾವು ಗಂಡು ಹುಡುಗರು, ಹೆಣ್ಣು ಹುಡುಗರು ಮತ್ತು ಬ್ಯೂಟಿ ಅಪ್ರಿಷಿಯೇಟ್ ಮಾಡಲಿಕ್ಕೆ ವಿ ಹ್ಯಾವ್ ಅ ವೆರಿ ಡೊಮೆಸ್ಟಿಕ್ ವೇ ಆಫ್ ಅಪ್ರಿಷಿಯೇಟಿಂಗ್ ಇಟ್. ನಾವೇನಂತೀವಿ, ಈಕಿನ ಮೂಗು ಹೆಂಗೆ ಕೊರದ ಬೆಂಡಿ ಕಾಯಿಗತ್ತೆ ಅದು, ಇವನ್ ಮಾರಿ ಹೆಂಗೆ ಕುಂಬಳಕಾಯಿ ಗತೆ ಅದ, ಇವನ್ ಮಾರಿ ನೋಡಿ ಹೆಂಗೆ ಬುರಸ್ ಬಂದಿದ್ದು ವಟಾಣಿ ಗತೆ ಅದ. ನಮ್ಮವ್ವ ಒಂದು ಫೋಟೋ ಕೊಟ್ಲ, ನೋಡಿಕೊಳ್ಳಿ ಅಂತಂದೆ. ಸಾರಿ ಗೈಸ್, ಐ ನೋ ಇಟ್ಸ್ ರಾಂಗ್. ಹಂಗೆ ಅನ್ಬಾರ್ದು. ನಾವು ಐ ಆಮ್ ಅ ಬೆಟರ್ ಪರ್ಸನ್. ಖರೆ ಹಂಗೆ ಅಂದ್ಕೊಡ್ಲೆ ನಮ್ಮಮ್ಮ, ಹಂಗ್ಯಾಕೆ ಮಾರಿ ಮಾಡ್ತಿ, ಒಂದು 5 ನಿಮಿಷ ನೋಡಿ ಚಂದ ಕಾಣಿಸ್ತಾನ. ಅಂದ್ರೆ ಪಾಯಿಂಟ್ ಈಸ್, ಅವ ತನ್ನ ಲುಕ್ಸ್ ಅಂತೂ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ನನ್ನ ಔಟ್ಲುಕ್ ಚೇಂಜ್ ಮಾಡ್ಬೇಕು. ಆ್ಯಂಡ್ ನಾ ಅಂತೂ ಇಷ್ಟು ಗಂಡು ಹುಡುಗರು ನೋಡಿನಲ್ಲ, ನಮ್ಮ ಮನೆಗೆ ಈಗೂ ಉಪ್ಪಿಟ್ಟು ಶೀರಾ ಮಾಡಿದ್ರೆ ನಾ ಸೀರೆ ಹಾಕೊಂಡು ಬಂದ್ಬಿಡ್ತೀನಿ.
ರವಾ ಹುರಿಯೋದು ಇಲ್ಲ ನಾನು ನೀರ್ಗಿ. ಸೊ ರಗಡ ಆಡಿದ್ವಿ ಇಂಥ ಆಟಗಳೆಲ್ಲ ಆತ. ಆಮೇಲೆ ನಮ್ಮಮ್ಮ ಅಂದ್ಲು, ನೀ ಬರೋಬ್ಬರಿ ಹೇಳಿ ನಿನಗೆ ಎಂಥ ಹುಡುಗಬೇಕಾಗ್ಯಾನ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಅಷ್ಟೊತ್ತಿಗೆ ಕ್ಲಾರಿಟಿ ಬಂದಿತ್ತು. ಸೊ ಐ ಹ್ಯಾಡ್ ಅ ಪ್ರಾಪರ್ ಲಿಸ್ಟ್ ಆಫ್ ನೆಗೋಷಿಯಬಲ್ ಕ್ವಾಲಿಟೀಸ್ ಆ್ಯಂಡ್ ನಾನ್ ನೆಗೋಷಿಯಬಲ್ ಕ್ವಾಲಿಟೀಸ್. ನಾನ್ ನೆಗೋಷಿಯಬಲ್ ಒಳಗೆ ನಂಬರ್ 1 ವಾಸ್ ಹುಡುಗ ಟಾಪರ್ ಆಗಿರಬೇಕು ಅಭ್ಯಾಸದಾಗ. ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಮಂದಿ ಅಂತಾರೆ, ಹೋ ನಮ್ಮ ಹುಡುಗ ಭಾಳ ಶಾಣೆದಾನ, ಖರೆ ಅವ್ನಿಗೆ ಮಾರ್ಕ್ಸೇ ಬರೋದಿಲ್ಲ. ನಾವು ಸಾರಿ, ನಮಗೆ ಪ್ರೂವನ್ ರೆಕಾರ್ಡ್ ಬೇಕಾಗ್ಯದ ದ್ಯಾಟ್ ಅವ್ ಶಾಣೆ ಇದ್ದಾನ. ನಾ ಮಾರ್ಕ್ಸ್ ತಗೊಂಡು ನೆಕ್ಕಕ್ಕೆ. ಈಗ ನಿಮಗೆ ಒಂದು ಕತೆ ಹೇಳ್ತೀನಿ. ಅಜಯ್ ಅಂತ ಒಬ್ಬ ಹುಡುಗ, ರೋಲ್ ನಂಬರ್ 1, ರ್ಯಾಂಕ್ 1, ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡಿಗೆ ಬಂದ ಕೂಡಲೇ ಆಶೀಶ್ ವಿತ್ ಡಬಲ್ ಎ ಬಂದ. ಅಜಯ್ದು ರೋಲ್ ನಂಬರ್ 1 ಹೋತು. ಆದ್ರೆ ಟಾಪರ್ಸ್ ಅದು ಲಕ್ಕು ಏಕದಮ್ ಟಾಪ್ ಲೆವೆಲ್ದಿರ್ತದೆ. ಅಜಯ್ ಸಂಸ್ಕೃತ ತಗೊಂಡಿದ್ದಕ್ಕೆ ಸೆಕ್ಷನ್ ಚೇಂಜ್ ಆಯ್ತು. ಅಜಯ್ ಬ್ಯಾಕ್ ಟು ರೋಲ್ ನಂಬರ್ 1, ರ್ಯಾಂಕ್ 1. ಸಂಸ್ಕೃತದಾಗ ಹೇಳ್ಬೇಕಂದ್ರೆ ಅಜಯ್ದು ಹೇ ಲಕೋ, ಹೇ ಲಕ, ಹೇ ಲಕ ಲಕ ಲಕ. ಅಜಯ್ ಈಸ್ ಮೈ ಹಸ್ಬೆಂಡ್ ಬೈ ದ ವೇ. ನಾವೊಂದು ಮ್ಯಾಟ್ರಿಮೋನಿ ಫೋಟೋನೇ ನೋಡಿಲ್ಲ. ಈ ನ್ಯೂಸ್ ಪೇಪರ್ ಒಳಗೆ ಅಚೀವರ್ಸ್ ಫೋಟೋ ಬರ್ತದೆ ನೋಡಿರಿ, ಎಲ್ಲರೂ ಒಂದೇ ಥರ ಕಾಣಿಸ್ತಾರೆ. ಚಸ್ಮಾ, ಬ್ರೇಸಸ್. ಒಮ್ಮೊಮ್ಮಂತೂ ಗುರ್ತೇ ಆಗೋದಿಲ್ಲ, ಇವ್ರ ಮಾರ್ಕ್ಸ್ ಜಾಸ್ತಿ ಹೊಳಿಲಿಕತ್ತಾವ, ಇವ್ರ ಬ್ರೇಸಸ್ ಜಾಸ್ತಿ ಹೊಳಿಲಿಕತ್ತಾವ. ಓನ್ಲಿ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಇಸ್ ತಳಗ್ ಮಾರ್ಕ್ಸ್. 99.9, 99.8, 99.7. ಅಂದೆ ನಮ್ದು ಯಾವ್ದು ಅಂತಂದು ನಮ್ಮಮ್ಮ ಅಂದ್ಲು 99.9. I married a sanitizer, guys. ಬಟ್ ಹಂಗೆ ಟಾಪರ್ ಇದ್ದಾನಂತ ಹೆಂಗೆ ನಂಬಿಡೋಣ ನಾವು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಲ್ಲ. ಇಲ್ಲಿ ನೋಡಿದ್ರೆ ಅವ್ನ ಫೋಟೋ ಬಂದದ ಬೇಸ್ದಾಗ, ಬ್ರಿಲಿಯಂಟ್ ಟ್ಯೂಟೋರಿಯಲ್ಸ್ದಾಗ, ದೀಕ್ಷಾದಾಗ, ಫಿಟ್ಜಿದಾಗ. ಐ ಆಮ್ ಲೈಕ್, ಇಫ್ ಯು ಕೆನಾಟ್ ಬಿ ಅ 1 ಟ್ಯೂಷನ್ ಸ್ಟೂಡೆಂಟ್, how will you be a 1 woman man? ಫಸ್ಟ್ ಕ್ವಶನ್ ಇದಕ್ಕೆ ಬಿಟ್ಟೆನಾ. ಅವಂದ ಇಲ್ಲಿಲ್ಲ, ಹಂಗಿಲ್ಲ, ಒಂದು ಕಡೆಯಿಂದ ಮಟೀರಿಯಲ್ ತರಿಸಿದ್ದೆ, ಒಂದು ಕಡೆ ಬರೀ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೆ, ಒಬ್ರು ರೊಕ್ಕ ಕೊಟ್ಟರು ನನ್ನ ಫೋಟೋ ಯೂಸ್ ಮಾಡಲಿಕ್ಕೆ. ಬಟ್ ಐ ಆಮ್ ಆನ್ ಔಟ್ ಆ್ಯಂಡ್ ಔಟ್ ಶಾಸ್ತ್ರೀಸ್ ಬಾಯ್. ಶಾಸ್ತ್ರಿ ಟ್ಯೂಷನ್. You must know Ajay. He is Shastri Tuition spin-up boy. Now Backstreet Boys nodi woo antide aur Ajay nodu. I'll tell you why you have to marry toppers, okay? Huh? Because non-toppers ಮೇಲೆ society pressure ಆಗ್ತದೆ. Toppers ತಮ್ಮ ತಾವೇ pressure ಹಾಕೋತಾವ. Like their expectation from themselves is so high that they will meet your expectation. ನಿಮಗೆ ಅವರಿಗದು ಇಟ್ ವಿಲ್ ಬಿ ಜಸ್ಟ್ ಮೀಟ್ಸ್ ಎಕ್ಸ್ಪೆಕ್ಟೇಷನ್, ಬಟ್ ನಿಮಗದು ಎಕ್ಸೀಡ್ಸ್ ಎಕ್ಸೆಪ್ಟ್. Hit it out of the park. Yeah. And see, there is one stupid phase between engagement and wedding. Stupid phase for girls. ಯಾಕಂದ್ರೆ ಇಂಥ ಟೈಮ್ದಾಗ ನಾವು ಬರೀ ಸ್ಟುಪಿಡ್ ಕ್ವಶನ್ಸ್ ಕೇಳ್ತೀವಿ. ಅಂದರೆ ಅರ್ಥ ಇರೋದಿಲ್ಲ, ಕ್ವಶನಿಗೆ ಅರ್ಥ ಇರೋದಿಲ್ಲ, ಕೇಳೋದು ಖರೆ. ಅದು ಹೆಂಗಂದ್ರೆ ಡೆಮೋ ಕೊಡ್ತೀನಿ ನಿಮ್ಗೆ. ಪ್ರಶ್ನೆ ಏನಿದ್ರು ಉತ್ತರ ನಿಮ್ಮ ಹೆಸರು. ಲೈಕ್, ಹೂ ಇಸ್ ದ ಮೋಸ್ಟ್ ಪ್ರಿಟಿಯಸ್ಟ್ ಗರ್ಲ್ ಇನ್ ದ ವರ್ಲ್ಡ್? ನನಗಿಲ್ಲಿ ಫ್ಯಾಕ್ಟ್ ಬೇಕಾಗಿಲ್ಲ, ನನಗಿಲ್ಲಿ ನನ್ನ ಹೆಸರು ಕೇಳೋದು. ಸೊ ಐ ವಾಸ್ ಲೈಕ್, ನಾ ಇವನಿಗೂ ಕ್ವಶನ್ಸ್ ಕೇಳ್ತೀನಿ.
ಖರೆ ಇವ ಟಾಪರ್ ಇದ್ದಾನ, ಸೊ ಇವನಿಗೆ ಸೀದಾ ಕ್ವಶನ್ ಕೇಳೋಂಗಿಲ್ಲ, ಏನಾರ ಹಿಂಗೆ ಗೂಗ್ಲಿ ಟೈಪ್. ಸೊ ಇಟ್ಸ್ ಲೈಕ್ ವಾಟ್ ಈಸ್ ಇಟ್ ದಟ್ ಯು ಫಿಯರ್ ಲೂಸಿಂಗ್ ದ ಮೋಸ್ಟ್? ಹೆಂಗದ ಕ್ವಶನ್, ಹೆಂಗದ? ಹಾಂ, ಅವಂದ ಡೇಟಾ. ಸೆಟ್ ಅದ, ನಂದು ನಿಂದು ಸೆಟ್ ಅದ. ಮದುವೆ ದಿವಸ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲದ? ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲಂದ ಅಡ್ಡಾಡ್ಲಿಕತ್ತಾನ. ಮ್ಯಾರೇಜ್ ಸರ್ಟಿಫಿಕೇಟ್ ಕೈ ಬಂದ ಕೂಡಲೇ ಇದೇನು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್? ಮ್ಯಾರೇಜ್ದಾಗ ಏನು ಫಸ್ಟ್ ಬಂದಿದ್ದೀನಿ ತಲೆನಿಂದ? ಇಟ್ಸ್ ಅ ಪಾರ್ಟ್ನರ್ಶಿಪ್, ಇಟ್ಸ್ ಅ ಟೀಮ್ ವರ್ಕ್. ದೇರ್ ಇಸ್ ನೋ ಐ ಇನ್ ಟೀಮ್. ಈ ಟಾಪರ್ಸ್ ಜೊತೆ ಜಗಳ ಹೆಂಗಿರ್ತದೆ ಗೊತ್ತೇನೆ ನಿಮಗೆ? 5 ನಿಮಿಷದಾಗ ಸಾಲ್ವ್. ಬಿಕಾಸ್ ನಾ ಏನೇ ಜಗಳ ಮಾಡಿದ್ರು ಮೈ ಗೋ ಟು ಸೋರ್ಸಸ್ goodcode.com. ಬಿಕಾಸ್ ನಥಿಂಗ್ ಹರ್ಟ್ಸ್ ಅ ಟಾಪರ್ ಮೋರ್ ದೆನ್ ವರ್ಡ್ಸ್ ಗೈಸ್. ಸೊ ನಾವು ಜಗಳ ಆಡೀವಿ, ನಾವು ಮಾತಾಡ್ಲಿಕ್ಕತ್ತಿಲ್ಲ, ಯಾರು ಸಾರಿ ಹೇಳ್ಬೇಕೇನು ತಿಳಿವಲ್ತ. ನಾ ಅಂದ್ರೆ ಸಂಬಡಿ ಹ್ಯಾಸ್ ಟು ಡೂ ದಿಸ್ ಆ್ಯಂಡ್ ಇಟ್ಸ್ ನಾಟ್ ಮೀ. ಸೊ ನಾ goodcode.com ಹೋದೆ, ಅಲ್ಲೇ ಒಂದು ಬರ್ದಿತ್ತ ಕೋಟ್. ಟ್ರೂ ಹ್ಯೂಮಿಲಿಟಿ is not thinking less of yourself, but thinking of yourself less. ಅವೇ ವರ್ಡ್ಸ್ ಹಂಗ ಅಲ್ಲೇ ಏನೋ ಅರೇಂಜ್ ಮಾಡಿ ಏನೋ ಮಾಡ್ಬಿಟ್ಟ. ಐ ವಾಸ್ ಲೈಕ್ Control-C, Control-V. ಆಮೇಲೆ ತಳಗೆ ಯಾರು ಅದನ್ನು ಆ್ಯಕ್ಚುಲಿ ಬರ್ದಿರಲ್ಲ ಅವ್ರ ಹೆಸರು ತೆಗೆದುಬಿಟ್ಟೆ. ತೆಗೆದು ಆಲ್ಬರ್ಟ್ ಐನ್ಸ್ಟೈನ್ ಹೆಸರು ಹಾಕ್ಬಿಟ್ಟೆ. ಸೈನ್ಸ್ ಸ್ಟೂಡೆಂಟ್ ಅಲ್ಲ, ಆಲ್ಬರ್ಟ್ ಐನ್ಸ್ಟೈನ್ ಏನು ಹೇಳಿದ್ರು ಮುಗಿದು ಹೋಯ್ತು. 5 ನಿಮಿಷದಾಗ ಆನ್ಸರ್ ಬಂತು. ಸಾರಿ ಅಜಯ್. ಟಾಪರ್ಸದ ನೆನಪಿನ ಶಕ್ತಿ ಏಕದಮ್ ಟಾಪ್ ಲೆವೆಲ್ ಇರ್ತದೆ. ಯಾವತ್ತಾತು, ಏನಾತು, ಎಂತಾತು, ಯಾರು ಮಾಡಿದ್ರು, ಹೆಂಗ, ಎಲ್ಲೇ, ಯದಕ್ಕೆ ಎಲ್ಲ ಗುರ್ತಿರ್ತದೆ. ಇಡೀ ಜಗತ್ತಿನ ನೆನಪಿನ ಶಕ್ತಿ ಇರ್ತದೆ. ಖರೆ ತಮ್ಮ ಜಿಪ್ ಒಂದು ಹಾಕೊಳ್ಳೋದು ಮರೀತಾರೆ. ನೆನಪೇ ಇರಂಗಿಲ್ಲ. ನಾನು ಮೊದಲು ವಿಚಾರ ಮಾಡ್ತಿದ್ದೆ, ಅಲ್ಲ ಹಿಂಗೆ ಇಷ್ಟು ಕ್ಷಣ ಇದ್ದಾನಿವ, ಹೆಂಗೆ ಇದನ್ನು ಪ್ರತಿ ಸತಿ ಮರಿತಾನೆ. ಬಟ್ ನಾ ಸ್ವಲ್ಪ ಇಂಟರ್ನಲೈಸ್ ಮಾಡಿದೆ. ಐ ವಾಸ್ ಲೈಕ್, ಪಾಪ ತಲೆ ಒಳಗೆ ಏನೇನೋ ನಡೆದಾವೆ ಇವನಿಗೆ. ಹಿ ವಾಂಟ್ಸ್ ಟು ಟೇಕ್ ಓವರ್ ದ ವರ್ಲ್ಡ್. ಈ ಜಿಪ್ ಹಾಕೊಳ್ಳೋದು ಈಸ್ ಲೀಸ್ಟ್ ಆಫ್ ಹಿಸ್ ಪ್ರಯಾರಿಟೀಸ್. ಸೊ ಐ ಆಮ್ ಓಕೆ ವಿತ್ ಇಟ್. ಐ kind of find it cute now. It's okay, sweet, no problem. But now you imagine, ನೀವು ಯಾರು ಮದುವೆ ಆಗಿರಿ, ತಲೆಯಾಗೂ ಏನೂ ಇಲ್ಲ, ಜಿಪ್ಪು ಹಾಕ್ಕೊಂಡಿಲ್ಲ, ನಿಮಗೆ ಎಷ್ಟು ಸಿಟ್ಟು ಬರಬೇಕು? ಅಲ್ಲ, ಅಂಥದ್ದು ಏನು ನಡೆದು ನಿನ್ನ ತಲೆಯಾಗ ಜಿಪ್ ಹಾಕೋದು ಬರ್ತಿ? ನನ್ನ ಸೆಕೆಂಡ್ ಕ್ರೈಟೀರಿಯಾ ಏನಿತ್ತು ಈಸ್ ದ್ಯಾಟ್ ಹುಡುಗ ಹಾಸ್ಟೆಲ್ದಾಗ ಓದಿರ್ಬೇಕಂತ. ಯಾ, ಹಾಸ್ಟೆಲ್, ಬಾಯ್ಸ್, ಗರ್ಲ್ಸ್, ಗಿವ್ ಮಿ ಅ ಚಿಯರ್. Oh, this was louder than arranged marriage cheer. Good, this is how you cheer. ಹಾಸ್ಟೆಲ್ದಾಗ ಇರೋ ಹುಡುಗರನ್ನ ಯಾಕೆ ಮದುವೆ ಮಾಡ್ಬೇಕು ಹೋಗ್ಬೇಕಂದ್ರೆ ಅವ್ರು ತಮ್ಮ ಅಂಡರ್ವೇರ್ ತಾವೇ ಒಕ್ಕೋತಾರ. ಹೆಂಗೆ ಒಕ್ಕೋತಾರ ವಿ ವಿಲ್ ನಾಟ್ ಟಾಕ್ ಅಬೌಟ್ ದ್ಯಾಟ್. ಬಟ್ ಅವ್ರಿಗೆ ಗುರ್ತದ ಇದನ್ನು ವಾಷಿಂಗ್ ಮಷೀನ್ದಾಗ ಹಾಕಬಾರ್ದಂತ. ಇಟ್ಸ್ ಗ್ರೇಟ್, ರೈಟ್? ಆ್ಯಂಡ್ ಹಾಸ್ಟೆಲ್ ಊಟ ಕಾಮನ್ ಆಗಿ ಏನು ಅಂತ ಚಲೋ ಇರಂಗಿಲ್ಲ, ರೈಟ್? ನಿಮ್ಗೆ ಚಲೋ ಇತ್ತು? ಯಾರು ಚಲೋ ಇತ್ತು ಹಾಸ್ಟೆಲ್ ಊಟ? ಯಾರ್ದಿಲ್ಲ? ಎಸ್. ಸೊ ನನ್ನ ಹಸ್ಬೆಂಡ್ ಅದೇ ಹಾಸ್ಟೆಲ್ ಊಟ ತಿಂದು ಟಾಪರ್ ಆಗಿ ಗೋಲ್ಡ್ ಮೆಡಲ್ ತೊಗೊಂಡು ವೆಯ್ಟ್ ಪುಟ್ ಆನ್ ಮಾಡ್ಯಾನ. ಅಂದ್ರೆ ಅವನದು ಊಟದ ಸ್ಟ್ಯಾಂಡರ್ಡ್ ಎಷ್ಟು ಲೋ ಅದ ನೀವು ತಿಳ್ಕೊರಿ. ಆ್ಯಂಡ್ ಹಿಸ್ ಊಟ ಇಸ್ ನಾಟ್ ರಿಲೇಟೆಡ್ ಟು ಹಿಸ್ ಪರ್ಫಾರ್ಮೆನ್ಸ್. ಏನೇ ಕೊಡ್ರಿ, ಐ ವಿಲ್ ಪರ್ಫಾರ್ಮ್. ಸೊ ಅವನದು ಊಟ ಸ್ಟ್ಯಾಂಡರ್ಡ್ ಇಷ್ಟು ಲೋ ಅದ, ನಾ ಏನೇ ಮಾಡಿದ್ರು ಇಟ್ ಇಸ್ ಮಾಸ್ಟರ್ ಶೆಫ್. ನಾ ಮೊನ್ನೆ ಖಿಚಡಿ ಮಾಡೀನಿ, ಅವ್ರು ರಿಸೋತ್ ಅನ್ಕೊಂಡು ತಿನ್ಲಿಕತ್ತಾನ. ಅಮೇಝಿಂಗ್. ಯಾ, ಆ್ಯಂಡ್ ನೋಡ್ರಿ, ನನ್ನಂತೂ ಐ ಗಾಟ್ ಸೋ ಲಕ್ಕಿ. ಐ ಆಮ್ ಟೆಲಿಂಗ್ ಯು, ಇದು ಒಂದು ಸ್ಕೇಲ್ ಅದಂತ ತಿಳ್ಕೊರಿ. ಓಕೆ, ಇದು ಹಾಸ್ಟೆಲ್ದಾಗ ಇಡೋ ಅಡುಗೆ, ಇದು
ನಾ ಮಾಡುವ ಅಡ್ಗೆ. ಇದು ನಮ್ಮ ಅತ್ತಿ ಮಾಡುವ ಅಡ್ಗೆ. ಓ, ಆಲ್ ಸನ್ಸ್. ಹಿಂಗೆ ಹೆಂಗೆ ನಮ್ಮ ಅಮ್ಮನ ಬಗ್ಗೆ ಅನ್ಲಿಕ್ಕೆ, ನಾನು ನಮ್ಮ ಅತ್ತಿ ಬಗ್ಗೆ ಅನ್ಲಿಕ್ಕೆ ಪರ್ಸ್ನಲಿ ತಗೋಬೇಡ್ರಿ. ಆ್ಯಂಡ್ ನಮ್ಮ ಅತ್ತಿ ಇದಾರ ಆಡಿಯನ್ಸ್ದಾಗ ಇವತ್ತು. ಶಿ ಶುಡ್ ಬಿ ಜಸ್ಟ್ ಹ್ಯಾಪಿ ದಟ್ ಶಿ ಈಸ್ ಆನ್ ದ ಸ್ಕೇಲ್ ಅಟ್ ಲೀಸ್ಟ್. ಅದ ಈಗ ಮನೆಗೆ ಹೋದ್ಮೇಲೆ ಬರೋಬ್ಬರಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಮಂದಿ ಯೂಸ್ ಮಾಡ್ತೀರಿಲ್ಲ? ಯಾ ಏನು ಮ್ಯಾಮ್? ಮೆಟ್ರೋ? ಯಾ ಓಕೆ. ನಾನು ಮೆಟ್ರೋ ಯೂಸ್ ಮಾಡ್ತಿದ್ದೆ. ಆ್ಯಂಡ್ ಐ ರಿಯಲೈಸ್ ಅದು ಒಂಥರ ನನಗೆ ಮಿಸ್ ಮಾಡೋ ಫೀಲಿಂಗ್ ಭಾಳ ಬಂತು ವೆನ್ ಐ ಸ್ಟಾಪ್ಡ್ ಯೂಸಿಂಗ್ ಇಟ್. ಆ್ಯಂಡ್ ನಾ ವಿಚಾರ ಮಾಡಿದೆ, ಏನು ವಾಟ್ ಇಸ್ ಇಟ್ ದಟ್ ಐ ಆಮ್ ಮಿಸ್ಸಿಂಗ್ ಸೋ ಮಚ್. ನಾ ಆ್ಯಕ್ಚುಲಿ ಮಂದಿ ನನ್ನ ಗುರಾಯಿಸೋದು ಭಾಳ ಮಿಸ್ ಮಾಡ್ಲಿಕ್ಕೆ. ಅರ್ಥ ಇರ್ಲಾರ್ದು ಗುರಾಯಿಸೋದು ಹ್ಯಾಪನ್ಸ್ ಓನ್ಲಿ ಇನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಗಂಡಸರಲ್ಲ, ಅದ್ರದ್ದು ನಮಗೆ ರೂಢಿ ಇರ್ತದೆ. ಹೆಂಗಸರ್ ಗುರಾಯಿಸೋದು, ಬಿಕಾಸ್ ಹೆಂಗಸರಲ್ಲ ಹಂಗೆ ಗುರಾಯಿಸಂಗಿಲ್ಲ. ಅಜೆಂಡಾ ಇರ್ತದೆ, ಅಜೆಂಡಾ ಇರ್ತದೆ. ಈಗ ಸ್ಲೈಟ್ಲಿ ಸೀನಿಯರ್ ಲೇಡೀಸ್ ಯಾವಾಗ ನಿಮಗೆ ಗುರಾಯಿಸ್ತಾರೆ, ಅವರು ನೋಡೋದು ಎರಡೇ, ಜಸ್ಟ್ ಲೈಕ್ ಮೆನ್, ಬಟ್ ವೆರಿ ಡಿಫ್ರೆಂಟ್ ಥಿಂಗ್ಸ್. ಅವ್ರು ನೋಡ್ತಾರೆ ನಿಮ್ಮ ಕುತ್ತಿಗೆ, ನಿಮ್ಮ ಕಾಲು ಎರಡು ಖಾಲಿ ಇತ್ತಂದ್ರೆ ಇವ್ರು ಎದಿ ತುಂಬ್ತದೆ. ಪೊಟೆನ್ಷಿಯಲ್ ವೈನಿ ಚಂದ ಇದ್ದಾಳೆ ನೋಡ್ರಿ ನೋಡ್ಲಿಕ್ಕೆ. ಒಂದೇ ಸೆಕೆಂಡ್ ರೀ, ಕಂಪನಿ ID ಕಾರ್ಡ್ ಹಾಕೊಂಡಾಳ, ಹೆಸರು ಪತ್ತೆ ಹಚ್ಚೋಣ. ಸ್ವಾತಿ ಅಂತ್ರಿ ವೈನಿ ಸ್ವಾತಿ ದೇಶಪಾಂಡೆ. ವೈನಿ ಗೋತ್ರ ಬಿಟ್ರೆ ಈ ಸತಿ ದಿವ್ಯಾನ್ ಮದುವೆ ಮಾಡಿಸಿ ಬಿಡೋಣ ಅಂತಿಕ್ಕಿನ ಜೋಡಿನೇ. ಇನ್ನೊಂದು ಏಜ್ ಗ್ರೂಪ್ದಾಗ ಇರ್ತಾರ ಲೇಡೀಸ್, ಐ ಕಾಲ್ ದೆಮ್ ಸೋಷಿಯಲ್ ಮೀಡಿಯಾ ಫೆಮಿನಿಸ್ಟ್. ಯಾಕಂದ್ರೆ ಯೂತ್ ಫೆಮಿನಿಸಮ್ ಇಸ್ ಓನ್ಲಿ ಆನ್ ಸೋಷಿಯಲ್ ಮೀಡಿಯಾ. ಅದರ್ವೈಸ್ ದೇ ಆರ್ ಲೈಕ್, ನಾ ಡೇಟಿಗೆ ಹೋಗಿದ್ದೆ ಆದರೆ ಹಿ ಡಿಡ್ ಪೇ ಓನ್ಲಿ. ಓಕೆ, ಸ್ವಲ್ಪ ಇದದ ಪ್ರಾಬ್ಲಮ್ ಅದು, ಬಟ್ ಇಟ್ಸ್ ಓಕೆ. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಫೆಮಿನಿಸ್ಟ್ ಯಾವಾಗ ನಿಮ್ಮನ್ನು ನೋಡ್ತಾರೆ, ಇವ್ರು ನೋಡೋದು ಎರಡೇ. ಈಕಿ ಅಂಡರ್ ಆರ್ಮ್ಸ್ ಶೇವ್ ಮಾಡ್ಯಾಳೋ ಎಲ್ಲೋ, ಈಕಿ ಬ್ರಾ ಹಾಕೊಂಡಾಳೋ ಎಲ್ಲೋ. ಯಾ ಕರೆಕ್ಟ್, ಆ್ಯಸ್ ಎಕ್ಸ್ಪೆಕ್ಟೆಡ್. ಬ್ರಾ ಹೇಳಿದ ಕೂಡಲೇ ಅದು ಹೆಂಗೆ ಈಕಿ ಮೈಕ್ದಾಗ ಬ್ರಾ ಅಂತ ಹೇಳಿದ್ಲು ಏನು. ಸೊ ಇವತ್ತು ನೀವು ಈ ಶೋದಿಂದ ಏನು ಟೇಕ್ ಅವೇ ನನಗೆ ಗೊತ್ತಿಲ್ಲ, ಬಟ್ ಪ್ಲೀಸ್ ಗೈಸ್ ಲೆಟ್ ಅಸ್ ನಾರ್ಮಲೈಸ್ ಬ್ರಾ. ನಾ ಹೇಗತ್ತೀನಿ, ಗಂಡಸರಿಂದ ನಾವು ಕಲಿಬೇಕು ಕಾನ್ಫಿಡೆನ್ಸ್. ನೋಡಿರಲ್ಲ ಹೆಂಗೆ ಚಡ್ಡಿ ತೋರಣದ ಗತೆ ಒಣಾಕಿರ್ತಾರ. ಅದ್ರೊಳಗೆ ತೂತಿರ್ಲಿ, ಕಲರ್ ಹೋಗಿರ್ಲಿ, ಏನು ಫರಕ್ ಬೀಳಂಗಿಲ್ಲ. ಬಿಂದಾಸ್. ನಾವಿಲ್ಲೇ ಸ್ಯಾಟಿನ್ ಬ್ರಾ, ಲೇಸಿ ಬ್ರಾ, ಪುಷಪ್ ಬ್ರಾ ಎಲ್ಲ ತಗೊಂಡು ಬಾತ್ರೂಮ್ ಒಳಗೆ ಒಣಾಕುದು. 1000 ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ, ಬಟ್ ನೋ, ಇವು ಒಳಗೆ ಒಣಾಕುದು. ವಾಟ್ ಅ ಶೇಮ್ ಗೈಸ್, ಯುವರ್ ಡಬಲ್ ಡೀಸ್ ಹ್ಯಾವ್ ನಾಟ್ ಸೀನ್ ವಿಟಮಿನ್ ಡಿ. ಆ್ಯಂಡ್ ಸ್ವಲ್ಪ ಮಂದಿ ಮನೆಗೆ ಬ್ರಾಗ್ ಕೋಡ್ ಅದ, ಬಾಯ್ ಫ್ರೆಂಡ್. ಅದು ಹೆಂಗೆ ನಿಮ್ಮ ಮನೆಗೆ ಬಾಯ್ ಫ್ರೆಂಡ್ ಅನ್ನೋ ಪದ ಅಲೌಡದ ಆ್ಯಂಡ್ ಬ್ರಾ ಅನ್ನೋ ಪದ ಅಲೌಡಿಲ್ಲ. ಸೊ ಗೈಸ್ ನಂಗೆ ಗೊತ್ತಿಲ್ಲ, ವಾಟ್ ಆರ್ ಯು ಗೋಯಿಂಗ್ ಟು ಟೇಕ್ ಅವೇ ಫ್ರಮ್ ದಿಸ್ ಶೋ? ಈಗ ಆನ್ ದ ಕೌಂಟ್ ಆಫ್ 3, 2, 1. ಎಸ್ ನೀವೆಲ್ಲರೂ ಜೋರ್ಲೆ ಅನ್ಬೇಕು. ಏನು ನಾರ್ಮಲೈಸ್ ಇಟ್ ಗೈಸ್, ಏನದ ಬ್ರಾ? ಹೆಂಗ್ಸರ್ ಗಂಜಿ ಫ್ರಾಕ್, ರೈಟ್? Okay, so on the count of 3, 2, 1. You guys are the best. ಈಗ ಎಲ್ಲರ ಮುಂದೆ ಹಿಂಗೆ ಜೋರಾಗಿ ಬ್ರಾ ಅಂತ ಹೇಳಿದ್ರೆ ಹೊರಗೆ ಹೋಗಿ ಒಂದು ಆರೆಂಜ್ ಜ್ಯೂಸ್ ಒಂದು ಬ್ರಾ ಅಂತಂದ್ರೆ ಹೊಡಿತಾರೆ. ಕರೆಕ್ಟ್? ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡಿ. ಓಕೆ, ಯಾ. ಸೊ ಇವ್ರು ನೋಡೋದು ಎರಡೇ, ಅಂಡರ್ ಆರ್ಮ್ ಶೇವ್ ಆಗಿದೆ ಎಲ್ಲೋ, ಬ್ರಾ ಹಾಕೊಂಡಾಳು ಎಲ್ಲೋ. ಬಿಕಾಸ್ ಇವ್ರ ಪ್ರಕಾರ ದಟ್ ಈಸ್ ಸ್ಟೆಪ್ 1 ಆಫ್ ಸೋಷಿಯಲ್ ಮೀಡಿಯಾ ಫೆಮಿನಿಸಮ್. ಹಂಗೆ ನೋಡ್ಲಿಕ್ಕೆ ಹೋದ್ರೆ ಲಾಕ್ಡೌನ್ದಾಗ ನಾವೆಲ್ಲರೂ ಫೆಮಿನಿಸ್ಟ್ ಆದ್ವಿ. ಖರೆ ನಮ್ಮ ಅತ್ತೆ ಒಬ್ಬಾಕಿ, ಶಿ ಡಿಡ್ ನಾಟ್ ವೇಟ್ ಫಾರ್ ಲಾಕ್ಡೌನ್. ನೆವರ್, ಥ್ಯಾಂಕ್ಸ್ ಟು ಕಟೋರಿ ಬ್ಲೌಸ್. ಆ್ಯಂಡ್ ನಮ್ಮ
ಮಾಮನು ಭಯಂಕರ ಸಪೋರ್ಟಿವ್ ಮನುಷ್ಯ. ಈಸ್ ನಾಟ್ ಲೈಕ್ ಈಕಿನ್ ಮೀಶಿ ಗಡ್ಡ ನನ್ಕಿಂತ ದಟ್ಟವ, ಐ ಆಮ್ ಫೀಲಿಂಗ್ ವೆರಿ ಇನ್ಸೆಕ್ಯೂರ್. ಈಸ್ ಲೈಕ್ ಒಬ್ರಿಗದೆಲ್ಲ ಸಾಕು. ವಿ ಕಂಪ್ಲೀಟ್ ಈಚ್ ಅದರ್. ಈ ಸೋಷಿಯಲ್ ಮೀಡಿಯಾ ಫೆಮಿನಿಸ್ಟ್ ಏನ್ ಬೇಕಾದ್ ಕೊಟ್ಟು ಬರೀತಾರೆ. ಓಕೆ, ಲೈಕ್ ಮೊನ್ನೆ ನಾವು ಒಬ್ಬಕ್ಕಿಂತ ನೋಡಿದೆ, ಗಂಡ್ಸರ್ ಮತ್ತು ಬ್ರಾ ಒಂದೇ ಥರ. ಸೊಸೈಟಿಗೆ ಅನಿಸ್ತದ ನಮಗ್ ಬೇಕಂತ, ಖರೆ ನಮಗ್ ಬೇಡ. ನಾ ಅಂತ ಫೆಮಿನಿಸ್ಟ್ ಇಲ್ಲ. ನನಗನ್ನಿಸ್ತದ ನಮಗೆ ಗಂಡ್ಸರ್ ಮತ್ತು ಬ್ರಾ ಎರಡೂ ಬೇಕು, ಯಾವಾಗಲೂ ಬೇಡ. ದ್ಯಾಟ್ಸ್ ವೇರ್ ಐ ಡ್ರಾ ದ ಲೈನ್. ಬಟ್ ಯಾ, ಸಿ, ಇಟ್ಸ್ ನಾಟ್ ಲೈಕ್ ನನಗೇನರ ಪ್ರಾಬ್ಲಮ್ ಅದ ಗಂಡ್ಸರಿಂದ. ಓಕೆ, ಐ ಲವ್ ಮ್ಯಾನ್, ಐ ಮ್ಯಾರಿಡ್ ಒನ್, ರೈಟ್? ಬಟ್ ಐ ಜಸ್ಟ್ ಫೀಲ್ ದಟ್ ಸಮ್ಟೈಮ್ಸ್ ಅವ್ರು ಭಾಳ ಪ್ರೆಷರ್ ತೊಗೊಳಿಗತ್ತಾರ. ಅವ್ರಿಗೆ ಅನಿಸ್ತದ ನಮಗೆ ಏನೂ ಗುರ್ತೇ ಇಲ್ಲ. ಈಗ ಪಾಪ ಎಲ್ಲ ನಾನೇ ಹೇಳ್ಕೊಡ್ಬೇಕು. ಐ ಜಸ್ಟ್ ವಾಂಟ್ ಟೆಲ್, ಅಷ್ಟು ಪ್ರೆಷರ್ ತೊಗೋಬೇಡ್ರಿ, ಬೇಡ. ಎಸ್ಪೆಷಲಿ ವೆನ್ ಯು ಆರ್ ಟೀಚಿಂಗ್ ಅಸ್ ಹೌ ಟು ಡ್ರೈವ್. ಗೊತ್ತಲ್ಲಿ ಎಲ್ಲಿ ಶುರು ಮಾಡ್ಬೇಕಂತ ಅಪ್ಪಿ ಇದಕ್ಕೆ ರೋಡ್ ಅಂತಾರೆ. ಮುಂದೆ ಹೋಗಿ 4 ರೋಡ್ ಎಲ್ಲಿ ಕೂಡ್ತಾವಲ್ಲ ಅದಕ್ಕೆ ಸರ್ಕಲ್ ಅಂತಾರೆ. ಅಲ್ಲಿ ಒಂದು ಟ್ರಾಫಿಕ್ ಸಿಗ್ನಲ್ ಇರ್ತದೆ. ರೆಡ್ ಅಂದ್ರೆ ನಿಂದಿರಬೇಕು, ಆರೆಂಜ್ ಅಂದ್ರೆ ರೆಡಿ ಆಗಬೇಕು, ಗ್ರೀನ್ ಅಂದ್ರೆ ಹೋಗಬೇಕು. ಏನು ಹೇಳಿ ನಾ? ವಾವ್, ಅಲ್ಲ ಅಂದ್ರೆ ಎಷ್ಟು ತಿಳ್ಕೊಂಡ್ಬಿಟ್ಟಿಯಲ್ಲ ನೀ. ಅಲ್ಲ, ಇಷ್ಟೆಲ್ಲ ನೀ ತಿಳ್ಕೊಂಡಿದ್ರೆ ಅಷ್ಟು ಸತಿ ಸಿಗ್ನಲ್ ಹಾರಿ ಫೈನ್ ಯಾಕೋ ಕಟ್ಟಿ ಮಂಗ್ಯ. ಒಟ್ಟೆಲ್ಲ ಹೇಳ್ಕೊಡುದು. ಮೊನ್ನೆ ನಮ್ಮ ಅಮ್ಮನ ಬರ್ತ್ಡೇ ಇತ್ತು. ಓಕೆ, ಆ್ಯಂಡ್ ಯು ರಿಯಲೈಸ್ ದ್ಯಾಟ್ ನಿಮ್ಮ ಪ್ರೀತಿ ಎಲ್ಲ ಥರದ್ದು ಸ್ಯಾಚುರೇಷನ್ ರೀಚ್ ಆಗ್ಯದ ವೆನ್ ಯು ಗೆಟ್ ಅ ಗಿಫ್ಟ್ ಲೈಕ್ ಮಿಕ್ಸರ್ ಗ್ರೈಂಡರ್. ಮಿಕ್ಸರ್ ಗ್ರೈಂಡರ್. ನಮ್ಮಪ್ಪ, ಓ ನಾಳೆ ನಿನ್ನ ಬರ್ತಡೇ ಅದ, ಒಂದು ಕೆಲಸ ಮಾಡಿ ಎಲ್ಲರಿಗೂ ದೋಸೆ ಮಾಡು, ನಾ ಮಿಕ್ಸಿ ಕೊಡಿಸ್ತೀನಿ. ಅಫ್ಕೋರ್ಸ್ ಮಿಕ್ಸಿ ವಾಸ್ ಅ ಟೋಕನ್ ಆಫ್ ಲವ್. ಯಾಕಂದ್ರೆ ಮಿಕ್ಸಿ ಹೆಸರು ಪ್ರೀತಿ ಮಿಕ್ಸಿ. ಆ್ಯಂಡ್ ಈ ಪ್ರೀತಿ ಮಿಕ್ಸಿ ಟ್ಯಾಗ್ಲೈನ್ ಯಾ ಮಂಗ್ಯ ನನ್ನ ಮಗ ಮಾಡ್ಯ ನನಗೆ ಗೊತ್ತಿಲ್ಲ. ಇಟ್ ಸೇಸ್ ಲೆಸ್ ನಾಯ್ಸ್ ಮೋರ್ ಆ್ಯಕ್ಷನ್. ಮಿಕ್ಸಿ ಅದನೋ ಅದು. ಇಟ್ ಡಸಂಟ್ ಈವನ್ ನೀಡ್ ಅ ಟ್ಯಾಗ್ಲೈನ್, ಇಟ್ ನೀಡ್ಸ್ ಅಟ್ಯಾಚ್ಮೆಂಟ್ ಅಷ್ಟೇ. ಮಾಡಿರ್ಬೇಕು ಇವರು ಕೊರ್ಕಿ ಟ್ಯಾಗ್ಲೈನ್ಸ್ ಫಾರ್ ಮಿಕ್ಸಿ ಬ್ರ್ಯಾಂಡ್. ಸೊ ಮಿಕ್ಸಿ ಬಂದದ ಹೊಸದು. ನಮ್ಮಪ್ಪ ನಮ್ಮಮ್ಮಾಗ ಮಿಕ್ಸಿ ಹೆಂಗೆ ಆಪರೇಟ್ ಮಾಡೋದಂತ ಹೇಳ್ಕೊಡ್ಲಿಕ್ಕತ್ತಾರ. ಐ ಜಸ್ಟ್ ಗಿವ್ ಯು ಅ ಕಾಂಟೆಕ್ಸ್ಟ್. ಓಕೆ, ನಮ್ಮಮ್ಮ ಮೆಣಸಿನ್ಕಾಯಿ, ಕೊಬ್ಬರಿ, ಪುಟಾಣಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ನಮ್ಮನ್ನು ಸೇರಿ ರುಬ್ತಾಳೆ. ನಮ್ಮಪ್ಪ ಬ್ಯಾಂಕ್ ಎಂಪ್ಲಾಯ್, ದಿವಸ ರುಬ್ಬಿಸ್ಕೊಂಡು ಬರ್ತಾರೆ. ಅವ್ರು ಹೇಳ್ಕೊಡ್ಲಿಕ್ಕತ್ತಾರ ನಮ್ಮಮ್ಮಾಗ ಮಿಕ್ಸಿ ಹೆಂಗೆ ಉಪಯೋಗಿಸ್ಬೇಕಂತ. ಮಿನಿಮಮ್ ಸ್ಪೀಡ್ 0 ಅದ, ಮ್ಯಾಕ್ಸಿಮಮ್ 5 ಅದ. 5ದಾಗ ಭಾಳ ಯೂಸ್ ಮಾಡಬೇಡ, ಮಿಕ್ಸಿ ಹಾಳಾಗ್ತದೆ. ಇದಕ್ಕೆ ಅನ್ನೋದು ಟಿಪಿಕಲ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡೋಂಗೇ ಇಲ್ಲ. ಹಾಳಾಗ್ಬಿಡ್ತೀರಿ ನೀವು ಫುಲ್ ಪೊಟೆನ್ಷಿಯಲ್ ಯೂಸ್ ಮಾಡಿದ್ರೆ. ಸ್ವೀಟ್ ಸ್ಪಾಟ್ 0 to 3. ಲೈಫ್ ಹ್ಯಾಪನ್ಸ್ ಇನ್ ಬಿಟ್ವೀನ್ 0 and 3. ಎಲ್ಲದ ಈಕ್ವಾಲಿಟಿ ಎಲ್ಲಿಲ್ಲ. ವಿಂಬಲ್ಡನ್ ಎಷ್ಟು ಮಂದಿ ನೋಡ್ತೀರಿ? ಗಂಡಸರ್ ಗೆದ್ರೆ ಏನು ಸಿಗ್ತದ? ಕಪ್. ಹೆಂಗಸರ್ ಗೆದ್ರೆ ತಾಟ್ ಸಿಗ್ತದೆ. ಓ, ಥ್ಯಾಂಕ್ ಯು ಸೋ ಮಚ್ ತಾಟ್ ಕೊಟ್ಟಿದ್ದಾಗ. ಇವತ್ತು ನಮ್ಮ ಮನೆಯವ್ರಿಗೆ ಇದ್ರಾಗೆ ಅಡುಗೆ ಬಡಿಸ್ಕೊಡ್ತೀನಿ. ಎಲ್ಲದ? ದೆರ್ ಇಸ್ ನೋ ಈಕ್ವಾಲಿಟಿ ಎನಿವೇರ್ ಎಕ್ಸೆಪ್ಟ್ ಮ್ಯಾಗಝೀನ್ಸ್. ಯಾಕಂದ್ರೆ ಗಂಡಸರ್ ಮ್ಯಾಗ್ಝಿನ್ ಇರಲಿ, ಹೆಂಗಸರ್ ಮ್ಯಾಗ್ಝಿನ್ ಇರಲಿ, ಕವರ್ ಮೇಲೆ ಹೆಂಗಸರ್ ಫೋಟೋನೇ ಇರ್ತದೆ. ಅಂದ್ರೆ ಗಂಡಸರ್ ಮಾರಿ ನೋಡಿ ಯಾರು ತಗೋಬೇಕು? ಆ್ಯಂಡ್
ಆ್ಯಂಡ್ ಗಂಡ್ಸರ್ ಮ್ಯಾಗ್ಝಿನ್ ಹೆಸರು ನೋಡಿರಿ ಸೋ ಕೂಲ್. GQ, ಮೆನ್ಸ್ XP, ಮ್ಯಾನ್ಸ್ ವರ್ಲ್ಡ್. ವುಮೆನ್ಸ್ ಮ್ಯಾಗ್ಝಿನ್ ವನಿತಾ, ಗ್ರಹಶೋಭಾ. ವುಮೆನ್ಸ್ ಎರಾ ಅಂತ ಒಂದು ಮ್ಯಾಗ್ಝಿನ್ ಅದ 1973 ಇಂದ ಶುರುವಾಗಿತ್ತಂಥದ್ದು. ಬರೀ ಮ್ಯಾಗ್ಝಿನ್ ಅಷ್ಟೇ ಬಂದದು. ಅವತ್ತಿಂದ ವುಮೆನ್ಸ್ ಎರಾ ಫೈನಲಿ ಈಗ ವರ್ಷಕ್ಕೆ ಒಂದು ದಿವ್ಸ ವುಮೆನ್ಸ್ ಡೇ, ಒಂದು ದಿವ್ಸ. ಆ್ಯಂಡ್ ಅದ್ರೊಳಗೆ ಆರ್ಟಿಕಲ್ ಹೆಂಗಿರ್ತಾವ ಗೊತ್ತೇನೆ, ಎಡಿಟರ್ ಪ್ರಕಾರ ನಿಮ್ಮ ತಲೆಗೆ ಏನು ನಡೆದದ ಅಂತ ಆರ್ಟಿಕಲ್. ಫಾರ್ ಎಕ್ಸಾಂಪಲ್ ಹೆಂಗ್ಸರ್ ಮ್ಯಾಗ್ಝಿನ್ ಒಳಗೆ ದೇರ್ ಇಸ್ ಆರ್ಟಿಕಲ್ ಕಾಲ್ಡ್ 3 spices ಟು ಇನ್ಕ್ರೀಸ್ ಯೋರ್ ಇಮ್ಯೂನಿಟಿ. ಯಾಕಂದ್ರೆ ಗಂಡಸರ್ ಸೇವಾ ಮಾಡ್ಲಿಕ್ಕೆ ನಾವು ಜೀವಂತ ಇರಬೇಕಲ್ಲ. ನನಗೆ ಇದ್ರದ್ದು ಅರಿವು ಯಾವಾಗ ಗುರ್ತೇನೆ, ನಾ ಪಿಕ್ಚರ್ ನೋಡ್ಲಿಕ್ಕೆ ಹೋಗೀನಿ. ಪಿಕ್ಚರ್ಗಿಂತ ಮೊದಲು ತಂಬಾಕು ಆ್ಯಡ್ ಬರ್ತದಲ್ಲ, ಗಂಡ್ಸಿಗಾಗ್ಯದ ತಂಬಾಕುಲೆ ಕ್ಯಾನ್ಸರ್. ಹೆಂಡ್ತಿ ಮಾಡ್ಲಿಕ್ಕತ್ತಾಳ ಸೇವಾ, ಸೂಪ್ ಕುಡಿಸ್ಲಿಕ್ಕತ್ತಾಳ, ಸೋರ್ಲಿಕ್ಕತ್ತದ, ಟಾವೆಲ್ಲೆ ಎಲ್ಲ ಕ್ಲೀನ್ ಮಾಡ್ಲಿಕ್ಕತ್ತಾಳ. ಹೆಂಡ್ತಿಗಾಗ್ಯದ ಕ್ಯಾನ್ಸರ್, ಗಂಡ್ಸ್ ಬ್ಯಾಗ್ ತೊಗೊಂಡು ಮನೆಗೆ ಹೋಗ್ಬಿಟ್ಟಾನ. ಯಾಕಂದ್ರೆ ಅವ ಅರ್ನ್ ಮಾಡ್ಲಿಕ್ಕತ್ತಾನ. ಆಕಿ ಅಯ್ಯೋ ನಾ ಯಾಕೆ ಹಿಂಗೆ ಮಾಡ್ಕೊಂಡೆ ಅಳ್ಳಿಗತ್ತಾಳ. ಅದಕ್ಕೆ ಜೀವಂತ ಇರ್ಬೇಕು ನಾವು. ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್. ಗಂಡ್ಸರ್ ಮ್ಯಾಗ್ಝಿನ್ ಥಿಂಗ್ಸ್ ಲೈಕ್ ಎಕ್ಸ್ಪೀರಿಯನ್ಸಿಂಗ್ 7-year itch. Here are the 3 things that you can do to spice up your marriage. ಯಾಕೆ ಈ ಇನ್ಫಾರ್ಮೇಷನ್ ನಮಗೆ ಬೇಕಾಗಿಲ್ಲ? ನಮಗೆ ಬೇಡ, ಅವರೇ ಎಲ್ಲ ಮಾಡೋರು. ಹೆಂಗ್ಸರ್ ಮ್ಯಾಗ್ಝಿನ್ ಆರ್ಟಿಕಲ್ಸ್ ಆರ್ ಲೈಕ್ ಹೌ ಟು ಲೂಸ್ ಬೆಲಿ ಫ್ಯಾಟ್ ಇನ್ 30 days. ಗಂಡ್ಸರ್ ಮ್ಯಾಗ್ಝಿನ್ ಹೌ ಟು ಹೈಡ್ ಬೆಲಿ ಫ್ಯಾಟ್ ಇನ್ 3 seconds. ಗಂಡ್ಸರ್ ಮ್ಯಾಗ್ಝಿನ್ ಒಳಗೆ 10 things to do to climb the corporate ladder. ಹೆಂಗ್ಸರ್ ಮ್ಯಾಗ್ಝಿನ್ ಒಳಗೆ 10 things to impress a man who is climbing the corporate ladder. ಅದ್ರೊಳಗೆ ನಂಬರ್ 1 is dress up. ಡ್ರೆಸ್ ಅಪ್. ನಾ ಹಂಗಿಲ್ಲ ಡ್ರೆಸ್ ಅಪ್, ನಂಗೆ ಸಾಕಾಗ್ಯದ ಡ್ರೆಸ್ ಅಪ್ ಆಗಿ. ಅಲ್ಲ ಇವತ್ತ ನೋಡ್ರಿ ನೀವು ಗಂಡಸರು ಎಷ್ಟು ಎಫರ್ಟ್ ಹಾಕಿ ಬಂದಿರಿಲ್ಲ. ಏನಿಲ್ಲ, ಒಂದು ಹಾಫ್ ಪ್ಯಾಂಟ್, ಒಂದು ಸಿಕ್ಕಿದ ಟಿ ಶರ್ಟ್ ಹಾಕೊಳ್ಳೋದು, ಹಿಕ್ಕೊಳ್ಳೋಂಗೂ ಇಲ್ಲ, ಹಂಗೆ ಹವಾಯಿ ಚಪ್ಪಲ್ ಕಾಲು ಹಾಕೊಂಡು ಸಸ್ಕೊತ್ ಬಂದ್ಬಿಡೋದು. ಇಲ್ಲಿ ಯಾರೇ ಫ್ಯಾಷನ್ ಪೊಲೀಸ್ ಇದ್ರೆ, ಓ ಮೈ ಗಾಡ್ ಹಿಸ್ ಸೆನ್ಸ್ ಆಫ್ ಸ್ಟೈಲ್ ಇಸ್ ಸೋ ರಾ ಆ್ಯಂಡ್ ಅಂಡರ್ಸ್ಟೇಟೆಡ್, ಲವ್ ಇಟ್. ಅದೇ ನಾವು ಹಿಂಗೆ ಬಂದ್ರೆ ನೀ ಯಾಕೆ ಹಿಂಗೆ ಗತಿಗೇಡ್ಗತಿ ಬಂದ. ಆರಾಮಿದೆಯೋ ಇಲ್ಲೋ? ಈಸ್ ಎವ್ರಿಥಿಂಗ್ ರೈಟ್ ಬಿಟ್ವೀನ್ ಯು ಟೂ? ನಾ ಅದಕ್ಕೆ ಹೇಳ್ತೀನಿ, ಫೆಮಿನಿಸಮ್ ಹಿಂದೆ ನಾವು ಯಾಕೆ ಹೊಂಟಿವಿ ಅಂತ ನನಗೆ ತಿಳಿವಲ್ದಾಗ್ಯದ. ಇಟ್ ಈಸ್ ನಾಟ್ ಅ ಕಾನ್ಸೆಪ್ಟ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಇಟ್ಸ್ ನಾಟ್. ಆ್ಯನಿಮಲ್ ವರ್ಲ್ಡ್ ಒಳಗೆ ನಡೆದದ್ದು ಮಸ್ತ್ ಫೆಮಿನಿಸಮ್ ನಡೆದದಲ್ಲಿ. ನವಿಲ್ ನೋಡಿರಿ, ಅಂದ್ರೆ ಬರ್ಡ್. ನವಿಲ್ ಒಳಗೆ ಗಂಡು ನವಿಲಿಗೆ ಇರ್ತಾವ ಪುಕ್ಕ, ಹೆಣ್ಣು ನವಿಲ್ ಹೆಂಗಿರ್ತದ, ಕಾಗಿಗೆ ಫ್ಯಾನ್ಸಿ ಡ್ರೆಸ್ ಹಾಕಿದ್ರೆ ಹೆಂಗಿರ್ತ ಹಂಗ. ಈ ಕಡೆ ಮಳ್ಯಾಗ 2 ನೀರು ತಲೆ ಮೇಲೆ ಬಿದ್ದಿಲ್ಲೋ, ಗಂಡು ನವಿಲ್ ಪುಕ್ಕ ಬಿಚ್ಚಿ ಡಾನ್ಸ್ ಶುರು. ನವಿಲ್ ವರ್ಲ್ಡ್ ಒಳಗೆ ದ ಮ್ಯಾನ್ ಇಸ್ ಆಸ್ಕಿಂಗ್ ಫಾರ್ ಇಟ್ ಗೈಸ್. ಲೈಕ್ ಓ ಈ ಪುಕ್ಕದಲ್ಲಿ ಆಮ್ ಐ ಲುಕಿಂಗ್ ಫ್ಯಾಟ್? ಹಾಂ ಏನಿಲ್ಲ, 1-2 ಪುಕ್ಕ ತೆಗಿತೀನಿ, ಯಾಕೋ ಭಾಳ ಹಾರಾಡ್ಲಿಕತ್ತಿ ಮುಂಜಾನಿಂದ. ಪರ್ಫೆಕ್ಟ್. ಲಯನ್ ಕಿಂಗ್ಡಮ್ ಒಳಗೆ ನಡೆದು ಮಸ್ತ್ ಫೆಮಿನಿಸಮ್. ಯಾಕಂದ್ರೆ ಅಲ್ಲಿ ಹೋಗ್ತಾಳೆ ಲಯನೆಸ್ ಭೇಟಿ ಆಡ್ಲಿಕ್ಕೆ. ಆಕಿ ಭೇಟಿ ಆಡ್ಲಿಕ್ಕೆ ಹೋದಾಗ, ಏನ್ರಿ ಶಾತಂಬ ನೀವು ಇಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಮಗುನ ಯಾರೇ ನೋಡ್ಕೋತಾ ಇದ್ದಾರೆ? ಯಾರು ಕೇಳೋದಿಲ್ಲ. ಇದ್ದಾನಲ್ಲ ಅವರಪ್ಪ ಲಯನ್ ಕಿಂಗ್. ಬಿದ್ದಿರ್ತಾನಲ್ಲೇ ಮುಂಜಾನಿಂದ ಸಂಜೆತಂಕ. ದುಂಬಿ ಗುರ್ದಿಲ್ಲ, ಹನಿ ಬಿ. ಅಲ್ಲಿ ನಡೆದ ಸಾಲಿಡ್ ಫೆಮಿನಿಸಮ್.
ಹಾಂ ಅಲ್ಲಂತೂ ದೇ ಟ್ರಸ್ಟ್ ಅ ವುಮನ್ಸ್ ಲೀಡರ್ಶಿಪ್ ಗೈಸ್ ಫಾರ್ ಒನ್ಸ್ ಓಕೆ ಕ್ವೀನ್ ಬಿ ಆಮೇಲೆ ಥಂಡಿ ಟೈಮ್ದಾಗ ಕೆಲಸ ಮಾಡ್ಲಾರ್ದ ಗಂಡಸರಿಗೆ ಒದ್ದು ಹೊರಗೆ ಹಾಕ್ಬಿಡ್ತಾರೆ ಮನೆಯಿಂದ ಐಡಿಯಾ ಗಿಡ ತೊಗೊಂಡೋಗ್ಬೇಡ್ರಿ ಇಲ್ಲಿಂದ ಸ್ಟೇಟಿಂಗ್ ಫ್ಯಾಕ್ಟ್ಸ್ ಬಟ್ ಐ ಜೆನ್ಯೂನ್ಲಿ ಫೀಲ್ ದ ಗ್ರೇಟೆಸ್ಟ್ ಲೆಸನ್ ಇನ್ ಫೆಮಿನಿಸಮ್ ನಮಗೆ ಸಿಕ್ಕಿದ ಫ್ರಮ್ ಪುಣ್ಯಕೋಟಿ ಪುಣ್ಯಕೋಟಿ ಕತಿ ಎಲ್ಲರಿಗೂ ಇರ್ತದ ಸಮ್ ಆಫ್ ಯು ಮೈಟ್ ಹ್ಯಾವ್ ಪರ್ಫಾರ್ಮ್ಡ್ ಇಟ್ ಇನ್ ಆ್ಯನ್ಯುವಲ್ ಡೇ ಪುಣ್ಯಕೋಟಿ ಹೆಂಗಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಅ ಸ್ಟೋರಿ ಯಾರಿದ್ಲು ಪುಣ್ಯಕೋಟಿ ಹಸು ಅಂತ ಇಂಥ ಹಸು ಅಲ್ಲ ಶಿ ವಾಸ್ ಅ ಸಿಂಗಲ್ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಮದರ್ ಹೂ ವಾಸ್ ರೇಸಿಂಗ್ ಹರ್ ಕಿಡ್ಸ್ ವಿತ್ ಅದರ್ ಸಿಂಗಲ್ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಮದರ್ಸ್ ಕರೆಕ್ಟ್ ಒಂದು ದಿವಸ ಪುಣ್ಯಕೋಟಿ ಕಿಟಿ ಪಾರ್ಟಿಗೆ ಹೋದ್ಲು ಮದರ್ಸ್ ಗಿಲ್ಟ್ ಇಲ್ದ ಎಂಜಾಯ್ ಮಾಡಿದ್ಲು ವಾಪಸ್ ಬರುವಾಗ ಪುಣ್ಯಕೋಟಿಗೆ ಸಿಕ್ತು ಹುಲಿ ಪುಣ್ಯಕೋಟಿ ನೋಡಂತೂ ಹಸು ಮಾತಾಡಕ್ಕಿಲ್ವಾ ನಿನ್ನ ನೋಡಿ ಅನಿಸ್ತಾ ಇದೆ ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ ಚುಚ್ಚಿ ಚುಚ್ಚಿ ನಿನ್ನ ಕೊಲ್ಲಲ್ಲ ದಯವಿಟ್ಟು ನನಗೆ ಕೊಲ್ಬೇಡ ನನಗೆ ಕೊಂದ್ರೆ ನಿನಗೇನು ಸಿಗ್ತದ ನಮ್ಮ ಮನ್ಯಾಗ ಒಂದು ಕೂಸದ ನನ್ನ ಬಿಟ್ಟದಕ್ಕೆ ಯಾರೂ ಇಲ್ಲ ದಯವಿಟ್ಟು ನಾನು ಬಿಟ್ಬಿಡು ಅಂತ ಹೇಳಿಲ್ಲ ಪುಣ್ಯಕೋಟಿ ಶಿ ವಾಸ್ ಲೈಕ್ ಹೋಲ್ಡ್ ಮೈ ಬಿಯರ್ ಇರ್ನಿ ಇಲ್ಲೇ ಮನ್ಯಾಗ ಒಂದು ಕೂಸದ ಹೇಳಿ ಬರ್ತೀನಿ ಅಂತ ಹೋದ್ಲು ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಆಕಿನ ಕೂಸು ಮನ್ಯಾಗ ಕೂತ್ ಹೋಮ್ವರ್ಕ್ ಮಾಡ್ಲಿಕ್ಕತ್ತಿರ್ಲಿಲ್ಲ ಎಲ್ಲೋ ಕುಡ್ಕೋತ್ ಜಿಕ್ಕೋತ ಡ್ಯಾಡ್ಲಿಗತ್ತಿದ್ಲು ಆಗಿ ಕರಲ್ಲೇ ಮಂಗೆ ಬಾಯಲ್ಲಿ ನಾಳೆಯಿಂದ ಕತ್ಲೆ ಆಗೋಕ್ಕಿಂತ ಮೊದಲು ಮನೆಗೆ ಬರಬೇಕು ಹೊರಗೆ ಹೋದಾಗ ಹಾಳು ಮುಳು ತಿನ್ನೋಂಗಿಲ್ಲ ಕುರ್ಕುರೆ ಅನ್ಕೊಂಡು ತಿಂತಿ ಖರೆ ಅದು ಪ್ಲಾಸ್ಟಿಕ್ ಅದ ಮಬ್ಬ ತಿನ್ಬೇಡ ಬಾಕಿ ಆಂಟಿಗಳೆಲ್ಲ ನಿನ್ನ ಕಾಜಿ ತಗೋತಾರ ಓಕೆ ಟಾಡಾ ಬೈ ಬೈ ಸಿ ಯು ಅಂತ ಬಂದ್ಬಿಟ್ಲು ಬಂದ್ರ ಹುಲಿಗೆ ತಿಳಿವಲ್ತು ಏನು ಮಾಡ್ಬೇಕಂತ ಆಲ್ದೋ ದ ಗೋಲ್ ವಾಸ್ ವೆರಿ ಕ್ಲಿಯರ್ ಇಸ್ ಲೈಕ್ ಈಕೇನು ಬಂದೇ ಬಿಟ್ಲಲ್ಲ ಏನು ಮಾಡ್ಲಿನಾ ಓಕೆ ಗುಡ್ಡದ ಮೇಲಿನ ಜಿಗದ್ ಬಿದ್ದು ಸತ್ತು ಬಿಡ್ತೀನಿ ಏನು ಮಾಡಿಲ್ಲ ಪುಣ್ಯಕೋಟಿ ಗೈಸ್ ಶಿ ಕಿಲ್ಡ್ ಹಿಮ್ ವಿತ್ ಕೈಂಡ್ನೆಸ್ ಅವ್ರ ಕಡೆ ಇರ್ಬೇಕು ಕಲಾಶ್ನಿಕೋವ್ ನಿಮ್ಮ ಕಡೆ ಅದ ಕೈಂಡ್ನೆಸ್ ಲೋಡ್ ಯುವರ್ ಸೆಲ್ಫ್ ಆ್ಯಂಡ್ ಕೀಪ್ ಕಿಲ್ಲಿಂಗ್ ಗೈಸ್ ಅದರಲ್ಲೇನೆ ದ್ಯಾಟ್ಸ್ ಹೌ ವಿಲ್ ಟೇಕ್ ಓವರ್ ದ ವರ್ಲ್ಡ್ ಹೌದಲ್ಲ ಬಟ್ ನನಗೆ ಅನಿಸ್ತಾ ಯಾವುದೇ ಕೆಲಸ ಮಾಡಲಿಕ್ಕೆ ಜೆಂಡರ್ ಏನು ಇಂಪಾರ್ಟೆಂಟ್ ಇಲ್ಲ ಐ ಫೀಲ್ ನಿಮ್ಮ ಕೆಪಾಸಿಟಿ ಪ್ರಕಾರ ಯು ಡೂ ವಾಟ್ ಯು ವಾಂಟ್ ರೈಟ್ ಸೊ ಮೊನ್ನೆ ನಾವು ನಮ್ಮ ಕೆಪಾಸಿಟಿ ಪ್ರಕಾರ ಬೀಚ್ ಹಾಲಿಡೇಗೆ ಹೋಗಿದ್ವಿ ಎಲ್ಲಿ ಹೋದ್ವಿ ನೀವು ಗೆಸ್ ಮಾಡ್ಬೇಕು ಓಕೆ ಯಾಕೆ ನಾ ಹಂತಕ್ಕೆ ಅನಿಸ್ತೆ ಅಂದ್ರೆ ಗೋವಾಕ್ಕಿಂತ ಜಾಸ್ತಿ ಅಂತೂ ಈಗಿಂದೇನು ಇರಲಿಕ್ಕೆ ಇಲ್ಲ ಐ ಮೀನ್ ದ್ಯಾಟ್ಸ್ ದ ಮ್ಯಾಕ್ಸ್ ವೆರಿ ಬ್ಯಾಡ್ ಮತ್ತೆ ಎನಿ ಅದರ್ ಗೆಸಸ್ ಗೈಸ್ ನೈಸ್ ಐ ಲೈಕ್ ದ ಹೋಪ್ I also feel that one day I will achieve it. But now ಹೋಗಿದ್ದೆ ಮುರುಡೇಶ್ವರಿಗೆ ಆ್ಯಂಡ್ ಈ ಬೀಚ್ ಆಲ್ರೆಡಿ ಹೋದಾಗ ದೇರ್ ಆರ್ ಸಮ್ ಥಿಂಗ್ಸ್ ದಟ್ ಐ ನೋಟಿಸ್ಡ್ ನಂಗೆ ಅನಿಸ್ತದ ನಾವು ಇಂಡಿಯನ್ಸಿಗೆ ಬೀಚ್ ಎಷ್ಟು ಹೊಲಸಿರ್ತದ ಅದ್ರೊಳಗೆ ಹೋಗಿ ಇಳಿಯು ಮಜಾ ಅಷ್ಟು ಜಾಸ್ತಿ ಬರ್ತದೆ ನಮಗೆ ಲೈಕ್ ಬೀಚ್ ಹಿಂಗೆ ಸ್ವಲ್ಪ ಬುರುಗ್ 4 ಚಿಪ್ಸ್ ಪಾಕಿಟ 4 ಬಾಟ್ಲಿ ಇತ್ತಂದ್ರೆ ಬರ್ರಿ ಹೋಗೋಣ ಎಂಜಾಯ್ ಮಾಡು ಸ್ವಚ್ಛ ಇತ್ತಂದ್ರೆ ಡೌಟ್ ಬರ್ತದೆ ಸ್ವಚ್ಛ ಇತ್ತಂದ್ರೆ ಡೇಂಜರ್ ಇರ್ಬೋದು ಸ್ವಿಮ್ಮಿಂಗ್ ಕಾಲು ಹಾಕಿ ನೋಡೋಣ ಅಂತ ಇನ್ಫ್ಯಾಕ್ಟ್ ನಮಗೆ ಸ್ವಚ್ಛ ಏನೇ ಇದ್ರೂ ಡೌಟ್ ಬರ್ತದಲ್ಲ ಅಂದ್ರೆ ಸಣ್ಣವರಿದ್ದಾಗ ಯಾವಾಗ ನಾನು ಯೂನಿಫಾರ್ಮ್ ಎಕ್ದಮ್ ಕ್ಲೀನ್ ಇರ್ತಿದ್ಲು ನಮ್ಮ ಅಮ್ಮ ಅಂತಿಲ್ಲ ಓಹೋ ಸಾಲಿಗೆ ಹೋಗಿ ಬೇರೆ ಕಡೆ ಹೋಗಿ ಬರ್ಲಿಕ್ಕತ್ತೀರ ಯೂನಿಫಾರ್ಮ್ ಕ್ಲೀನ್ ಇತ್ತಂದ್ರೆ ಹಿಂಗಂತಿದ್ಲು ನಮ್ಮಮ್ಮ ಆಮೇಲೆ ಟೆಕ್ಸ್ಟ್ ಬುಕ್ಸ್ ನಾವು ಎಕ್ದಮ್ ಕ್ಲೀನ್ ಮೇಂಟೈನ್ ಮಾಡ್ರೆ ಓಹೋ ಮುಂದಿನ ಸರಿ ಇದೇ ಓದು ಪ್ಲ್ಯಾನ್ ಅದು ಓದಿದಂಗಂತೂ ಅನಿಸೇವಂತು ಆ್ಯಂಡ್ ಯಾರ ಮನೆಗೆ ಅಡುಗೆ ಮಾಡ್ತೀರಿ ಯು ವಿಲ್ ರಿಲೇಟ್ ಟು ದಿಸ್ ಯಾರ್ದು ಕಿಚನ್ ಕಟ್ಟಿ ಎಕ್ದಮ್ ಕ್ಲೀನ್ ಇರ್ತದೆ ಅವ್ರ ಮನೆಗೆ ಅಡುಗೆನೇ ಮಾಡಂಗಿಲ್ಲ ನೋಡಿರಿ ಹಿಂಗೆ ಸ್ವಚ್ಛ ಇರ್ತದೆ ಸಿಗ್ಗಿ ಪಿಗ್ಗಿ ಏನ್ರೆ ಮಾಡ್ತಾರೆ ಆ್ಯಂಡ್ ನಾವು ಎಸ್ಪೆಷಲಿ ಲೇಡೀಸ್ ಓಕೆ ಯಾವಾಗ ನಾವು ಬೀಚ್ ಒಳಗೆ ಇಳಿತೀವಲ್ಲ ನಾವು ಬರೀ ಬೀಚ್ ಒಳಗೆ ಇಳಿಯಂಗಿಲ್ಲ ನಾವು ಮ್ಯಾಲಿಂದ ತಳಗಿನ ತನಕ ಅರ್ಬಿ ಹಾಕ್ಕೊಂಡು ಇಳಿತೀವಿ ಸಲ್ವಾರ್ ಕಮೀಸ್ ವಿತ್ ದುಪಟ್ಟ ಪ್ಲಸ್ ಒಂದಿಷ್ಟು ನಾಚಿಕೆ ಸಲ್ವಾರ್ ಕಮೀಸ್ ಇರ್ತದೆ ದುಪಟ್ಟ ಇರ್ತದೆ ಕುಂಕುಮ ಇರ್ತದೆ ಇಯರಿಂಗ್ಸ್ ಇರ್ತಾವ ಮಂಗಳಸೂತ್ರ ಇರ್ತದೆ ಇಫ್ ಅಪ್ಲಿಕೇಬಲ್ ಇಲ್ಲಾಂದ್ರೆ ಒಂದು ಚೈನ್ ವಿತ್ 4 ಸೇಫ್ಟಿ ಪಿನ್ಸ್ ಬಳಿ
ಗೆಜ್ಜಿ ಕಾಲುಂಗ್ರ ಸ್ವಲ್ಪ ರೊಕ್ಕ ಇತ್ತಂದ್ರೆ ಡಾಬು ಬೈತಲ್ ಮಣಿ ಎಲ್ಲ ಹಾಕೊಂಡು ಒಳಗೆ ಇಳಿಯೋದು. ಮತ್ಸ್ಯ ಕನ್ಯೆ ಅಂದ್ರೆ ಯಾರು ಮಾಡಿರಿ ಇವ್ರೆ? ಹೊರಗೆ ಬರುವ ಅಷ್ಟೊತ್ತಿಗೆ ಆಂಟಿಗಳು ಆಗ್ಬಿಟ್ಟಿರ್ತಾರೆ ಪ್ಯಾರಾಶೂಟ್, ನೀರು ತುಂಬಿಟ್ಟಿರ್ತದೆ ಫುಲ್ ಒಳಗೆ. ಒಳಗೆ ಹೋಗುವಾಗ ಇಷ್ಟು ನಾಚಿಕೆ ತಗೊಂಡು ಹೋಗ್ತಾರೆ, ಹೊರಗೆ ಬರುವಾಗ ನಾಚಿಕೆ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ. ಆಂಟಿಗಳಿಗೆ ಅಲ್ಲೇ ಅಲ್ಲೇ ಬೀಚ್ ಮೇಲೆ ಡ್ರೆಸ್ ಚೇಂಜ್ ಮಾಡಬೇಕು. ಹಿಂಗೆ 4 ಹುಡುಗಿಯರನ್ನ ಹಿಡಿಯೋದ, ಅವ್ರಿಗೆ ಒಂದೊಂದು ದುಪ್ಪಟ್ಟ ಕೊಡೋದು. ಮೇಕ್ ಶಿಫ್ಟ್ ಬಾತ್ರೂಮ್ ಆರ್ ಮೇಕ್ ಶಿಫ್ಟ್ ಚೇಂಜಿಂಗ್ ರೂಮ್. ಆಂಟಿ ನಡು ಇರ್ತಾರ, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್, ಅಂಕಲ್ ರೀ ನಮ್ಮ ಆಂಟಿ ರೀ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಲಿರ್ತಾರೆ, ನೀವು ನೋಡ್ಬೇಡ್ರಿ. ಆಂಟಿರಿ ಇನ್ ಬಿಟ್ವೀನ್ ಹುಡುಗಿಯಾರ ಬಿಡಬೇಡ್ರಿ, 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 ಓಕೆ. ನೀವು ನೋಡಿರಿ ಈ ನಾರ್ತ್ ಇಂಡಿಯನ್ ಹುಡುಗಿಯಾರ ಹನಿಮೂನಿಗೆ ಬಂದಿರ್ತಾರೆ, ಕೈ ತುಂಬ ಬಳಿ ಇಟ್ಟಿಟ್ಟು ಚಡ್ಡಿ ಹಾಕೊಂಡು, ಸೋ ಕ್ಯೂಟ್. ಬಟ್ ನೋಡ್ರಿ, ಇಷ್ಟು ಬಳಿ ಹಾಕೋತಾರಲ್ಲ, ದೆರ್ ಈಸ್ ಅ ಸೈಂಟಿಫಿಕ್ ರೀಸನ್. It acts as arm float. ಮುಣಗ್ಲಿಕ್ಕೆ ಕೊಡಂಗಿಲ್ಲ ನಿಮಗದು. But there is also a fun fact, guys, which might not be so much of fact, but more of fun. It's actually the count of their ex-boyfriends. Fun fact, guys, fun fact. Like Balwinder, Rocky, Parvinder, Rocky returns. Boli chudiyan. ಖರೆ ಡೇಟಿಂಗ್ ವಿಷಯ ಬಂದಾಗ ನಮ್ಮ ಸೌತ್ ಇಂಡಿಯನ್ಸಿಗೆ ಎವ್ರಿಥಿಂಗ್ ಇಸ್ ಗೋಯಿಂಗ್ ಸೌತ್ ಓನ್ಲಿ ಅಲ್ಲ. ಒಂದು ಫೇಲ್ಡ್ ರಿಲೇಶನ್ಶಿಪ್ ಆಗ್ಬಿಡ್ಲಿ, ನಾವು ಮನೆಗೆ ಬಂದು ಅಮ್ಮ ನಾನು ಅರೇಂಜ್ ಮ್ಯಾರೇಜ್ ಮಾಡಿಸ್ಬಿಡು. ಒನ್ ಎಕ್ಸ್ ಈಸ್ ಆಲ್ ವಿ ಕ್ಯಾನ್ ಹ್ಯಾಂಡಲ್ ಗೈಸ್. 2 ವೇರಿಯಬಲ್ ಈಕ್ವೇಶನ್ ನಮಗೆ ಸಾಲ್ವ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ನೋಡಿರಿ ನಮ್ಮ ಕಡೆ, ಎಸ್ಪೆಷಲಿ ನಾರ್ತ್ ಕರ್ನಾಟಕ ಕಡೆ, ಓನ್ಲಿ 2 ಬಳಿ ಪಾಟ್ಲಿ ಬಿಲ್ವರ್. ಮೈ ಪಾಸ್ಟ್, ಮೈ ಫಾರ್ ಎವರ್. ಬಟ್ ನೀರ್ನಾಗ ಇಳಿಲಿಕ್ಕೆ ವಾಟ್ ಯು ಥಿಂಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್? ಸ್ವಿಮ್ಮಿಂಗ್, ರೈಟ್? ಸೊ ನಾ ಭಾಳ ಲಘು ಸ್ವಿಮ್ಮಿಂಗ್ ಕಲಿತೆ. ಓಕೆ, ನಮ್ಮ ಅಮ್ಮ ಅಪ್ಪ ವರ್ ಲೈಕ್, ಓಕಿಂದೇನು ಅಷ್ಟೇನು ಜಾಸ್ತಿ ಟ್ಯಾಲೆಂಟ್ ಇಲ್ಲ, ಏನು ಲೆಟ್ ಹರ್ ಲರ್ನ್ ಅಟ್ ಲೀಸ್ಟ್ ಟು ಸ್ವಿಮ್. ಸ್ವಿಮ್ಮಿಂಗ್ ಕಲ್ಸಿದ ಮೇಲೆ ನಮ್ಮ ಅವ್ವ ಅಪ್ಪ ಕೆಟ್ಟ ಪ್ರೆಷರ್ ಹಾಕ್ಲಿಗತ್ತಾರ ನನ್ನ ಮೇಲೆ. ಎನಿ ವಾಟರ್ ಬಾಡಿ, ನದಿ ಸ್ವಿಮ್, ಜಲಪಾತ ಸ್ವಿಮ್, ಸಮುದ್ರ ಸ್ವಿಮ್, ಅಕ್ವೇರಿಯಂ ಸ್ವಿಮ್. ಬಟ್ ಐ ಟೆಲ್ ಯು ಗೈಸ್, ಅವಂದ್ರು ವಿತೌಟ್ ಅಜೆಂಡಾ ಏನೂ ಕೆಲಸ ಮಾಡಂಗಿಲ್ಲ. ನನ್ನ ಸ್ವಿಮ್ಮಿಂಗ್ ಕಲಿಸ್ಲಿಕ್ಕೆ ಹಿಂದೆ ರೀಸನ್ ಏನಿತ್ತು? ನಮ್ಮಮ್ಮಗ ಮನ್ಯಾಗ ಸಂಪ್ ಕ್ಲೀನ್ ಮಾಡೋರು ಬೇಕಾಗಿದ್ರು. ಸಂಡೇ ಸಂಪ್ನಾಗ ಇಳಿಸ್ಬಿಡಕ್ಕೆ ನಮ್ಮವ್ವ ಕ್ಲೀನ್ ಮಾಡಿ ಸಂಪ್. ಆ್ಯಂಡ್ ಇಂಥ ಲ್ಯುಕ್ರೇಟಿವ್ ಬಿಸ್ನೆಸ್ ಮಾಡಿದ್ಲು ಅದರಲ್ಲಿ. ವೇನಿರಿ ನಿಮ್ಮ ಮನ್ಯಾಗ ಸಂಪ್ ಕ್ಲೀನ್ ಮಾಡೋರು ಬೇಕಾಗ್ಯಾರ? ಕರ್ಕೊಂಡು ಹೋಗ್ರಿ ಈಕಿಗೆ, ಮನ್ಯಾಗ ಕೂತು ಸುಳ್ಳ ಟೈಮ್ ಪಾಸ್ ಮಾಡ್ತಾಳೆ ಈಕಿ. ಬಟ್ ಸಂಪಟ್ ಡಿಸೈನ್ ನೋಡಿರಿ ನೀವು ಹೆಂಗಿರ್ತದೆ? ಇಟ್ಸ್ ವರ್ಟಿಕಲ್, ನಾಟ್ ಹಾರಿಜಾಂಟಲ್. ಕೈಕಾಲು ಬಡಿಲಿಕ್ಕೆ ಜಾಗ ಇರಂಗಿಲ್ಲ. ಯಾ ಉಳ್ದೀನಿ ನನ್ನ ಪುಣ್ಯ ಅದು ಅಷ್ಟೇ. ಆ್ಯಂಡ್ ಸ್ವಿಮ್ಮಿಂಗ್ ಕಲಿಯೋಕ್ಕಿಂತ ಮೊದಲ ನಾವು ಹೋದ್ವಿ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಶಾಪಿಂಗಿಗೆ. ಆ್ಯಂಡ್ ನಮ್ಮ ಅಮ್ಮಂದು ಒಂದೇ ಕ್ರೈಟೀರಿಯಾ ಇತ್ತು, ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಮೊಣಕಾಲು ತಳಗಿರಬೇಕು. ನೀವು ಸ್ವಿಮ್ಮಿಂಗ್ ಯಾವಾಗ ಮಾಡ್ತೀರಿ? ನೀರು ಮೊಣಕಾಲು ಮ್ಯಾಲೆ ಬಂದ್ರಷ್ಟೇ ಅಲ್ಲ, ಇಲ್ಲಾಂದ್ರೆ ಹೋಗ್ರಿ ನೀವು ವಾಕಿಂಗ್ ಮಾಡಲಿಕ್ಕೆ ನೀರಾಗ. ಸೊ ನಮ್ದು ಲಾಸ್ಟ್ ಡೇ ಆಫ್ ಸ್ವಿಮ್ಮಿಂಗ್ ಕ್ಯಾಂಪ್ ಕಾಂಪಿಟೇಷನ್ ಇತ್ತು. ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇತ್ತು. ನಾ ಲಾಸ್ಟ್ ಬಂದೆ. ಇದ್ದಿದ್ದಿಬ್ರೆ. ನಮ್ಮ ಸರ್ ಅಂದರು, ಕಾಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಒನ್ ಸೆಕೆಂಡ್ ಪ್ರೈಸ್. ನಾ ನಕ್ಕೋತ್ ಹೋದೆ, ಅಮ್ಮ ನನಗೆ ಸೆಕೆಂಡ್ ಪ್ರೈಸ್, ಒಂದು ಸೆಕೆಂಡ್ ಅಲ್ಲ ನೀ ಲಾಸ್ಟ್ ಬಂದಿ ಅಂತ. ನಾವು ಕಲಿಸಿದ್ದೆಲ್ಲ ಹೊಳ್ಯಾಗ ಹುಣ್ಸೆಹಣ್ಣು ತೊಳ್ದಂಗಾತು. ನಿನಗೇನು ಈಸ್ಲಿಕ್ಕೆ ಬರುತ್ತಿಲ್ಲ. ಹೆಂಗೆ ಈಸ್ಲಿ? 90 ಕೊಡ್ಸಿ ನೀ ನನಗೆ.
4 ಸತಿ ಕಾಲ್ ಬಡಿಯೋದು ಬಂದು ಬಿಡೋದು ನೋಡು ಮತ್ತೆ ನಾನು ತೆಗಿಯೋದು ಸೈಡ್ದಾಗ. But time is beautiful, guys. Time is beautiful. Time is beautiful. Yeah, with time, ನನ್ನ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಗಿಡ್ಡಾತು. ಎಸ್, ಇನ್ನೇನು ಕಾಲು ನೋಡ್ಕೋಬೇಕಂದ್ರೆ ತಳಗೆ ಬಂದು ಟೈಟ್ಸ್ ಸಿಗಿಸ್ಬಿಟ್ಲು ನಮ್ಮವ್ವ. ಟೈಟ್ಸ್ ಹಾಕೊಂಡು ಸ್ವಿಮ್ಮಿಂಗ್ ಮಾಡಿದ್ರೆ ಫ್ರೀ ಇರ್ತದೆ. ನಾನು ಇವಾಗ ಸುಳ್ಳು ಹೇಳಂಗಿಲ್ಲ, ನಾನು ನನ್ನ ಕಾಲೇ ಇನ್ನೂ ತನಕ ನೋಡ್ಕೊಂಡಿಲ್ಲ. ಆಲ್ವೇಸ್ ಕವರ್ಡ್, ಆಲ್ವೇಸ್. ಸಿ ಬಟ್ ಮೈ ಪ್ರಾಬ್ಲಮ್ ಈಸ್, ನಂಗೆ ಒಮ್ಮೊಮ್ಮೆ ಅನಿಸ್ತದೆ ಲೈಕ್ ಇಂಡಿಯಾದಾಗ 3 ಕಡೆ ಅವ ಸಮುದ್ರ, ಸಬ್ ಕಾಂಟಿನೆಂಟ್ ಅದು ರೈಟ್. ಖರೆ ಇಂಡಿಯನ್ಸಿಗೆ ಬೀಚ್ ಎಟಿಕೆಟ್ಸ್ 0. ನಮ್ಮಮ್ಮ ಬೀಚ್ ನೋಡಿ, ಓಹೋ ಇಷ್ಟು ನೀರದ ನಾ ಎಷ್ಟು ಭಾಂಡೆ ತೊಳಿಬೋದಾಗಿತ್ತು. ಆ್ಯಂಡ್ ದೇರ್ ವಿಲ್ ಬಿ ಸಮ್ ಸಪೋರ್ಟಿವ್ ಅಂಕಲ್ಸ್ ಹೂ ವಿಲ್ ಸೇ, ನಾನೇನು ಬ್ಯಾಗ್ ನೋಡ್ಕೋತೀನಿ, ನೀವು ಹೋಗ್ರಿ. ಅರೆ ಅದು ಪ್ಲಾಸ್ಟಿಕ್ ಬ್ಯಾಗ್ ಅದನ್ನೇನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾ ಇಂಥ ಅಂಕಲ್ಸನ್ನು ಎಂದೂ ಟ್ರಸ್ಟ್ ಮಾಡಂಗಿಲ್ಲ. ಬಿಕಾಸ್ ಬ್ಯಾಗ್ ನೋಡ್ಕೊಳ್ಳೋದು ಯಾವಾಗ ಅಂಕಲಿಗೆ ಕಣ್ ತಂಪು ಮಾಡ್ಕೋದಿರ್ತದೆ. ಎಸ್, ಆ್ಯಂಡ್ ಎಸ್ಪೆಷಲಿ ಇಂಡಿಯನ್ ಗಂಡ್ಸರ್ನಂತೂ ಫಾರಿನ್ ಬೀಚಸ್ದಾಗಂತೂ ಇಷ್ಟು ಈಸಿಲಿ ಐಡೆಂಟಿಫೈ ಮಾಡ್ಬೋದು ಅಂದ್ರೆ ವೆರಿ ಈಸಿ. ನಂಬರ್ 1, ಇವ್ರು ಯಾವಾಗಲೂ ಗುಂಪದಾಗಿರ್ತಾರೆ. 2ನೇದು, ಇವ್ರು ಮೈತುಂಬೆ ಕಣ್ಣ ಬೈತುಂಬೆ ಜಲ್ಲ. ಸಾರಿ ಗೈಸ್, ನೋ ಅಫೆನ್ಸ್, ಯು ಆರ್ ನೈಸ್ ಪೀಪಲ್. ಯಾ ಅವ್ರು ಅಲ್ಲಿ ಯಾ ಲೈಕ್ ಆ್ಯಂಡ್ ಅಲ್ಲೇ ಭಾಷಾ ಬರೋದಿಲ್ಲ ಅಂತ ಎಷ್ಟು ಬಿಂದಾಸ್ ಏನು ಬೇಕಾದ್ ಮಾತಾಡ್ಲಿಕತ್ತಾರ. ಜೋಶಿ ಭಾರಿ ಇದ್ದಾಳ ನೋಡೋಕೆ. ಅಲ್ಲ ಅಂದ್ರೆ ಭಾರಿ ಅಲ್ಲ, 2 ಪೀಸ್ದಾಗ ಹೆಂಗೆ ಕಾಣಿಸ್ಲಿಕತ್ತಾಳಲ್ಲ. ನಮ್ಮವ್ರು ಫುಲ್ ಅರ್ವಿ ಹಾಕೊಂಡ್ರೆ ಅಷ್ಟು ಚಂದ ಕಾಣಿಸ್ತಾರಲ್ಲ. ಅಲ್ಲೋ ಸ್ಕಿನ್ ಅದನೋ ಗಿಣ್ಣದನೋ ತಿಳಿಯವಲ್ತಲ್ಲೋ. ಅಲ್ಲ ಸೂರ್ಯನ ಕಿರಣ ಹೆಂಗೆ ರಿಫ್ಲೆಕ್ಟ್ ಆಗಿ ಬರ್ಲಿಗತ್ತದಲ್ಲೋ. ಭಾರಿ ಭಾರಿ ಭಾರಿ. ಏನೇ ಹೇಳು, ಈ ಫಾರಿನ್ ಹೆಂಗಸರ ಜೀನ್ಸ್ ಬೇರೆ. ಅಫ್ಕೋರ್ಸ್ ಫಾರಿನ್ ಹೆಂಗಸರ್ ಜೀನ್ಸ್ ಬೇರೆ ಅದ, ಹಾಗೆ ಅಲ್ಲಿ ಗಂಡಸರ್ದು ಜೀನ್ಸ್ ಬೇರೆ ಅದ. ಅವ್ರ ಸ್ವಿಮ್ಮಿಂಗ್ ಟ್ರಂಕ್ಸ್ ಎಲ್ಲಿರ್ಬೇಕು ಅಲ್ಲೇ ಇರ್ತದೆ. just want to tell, okay, langoti, underwear, boxers, shorts, bermuda, swimming trunks, ಇವೆಲ್ಲ ಬೇರೆ ಬೇರೆ ಅವ. ಇಂಟೆನ್ಷನ್ ಒಂದೇ ಇದ್ರೂ ಪರ್ಸ್ಪೆಕ್ಟಿವ್ ಬೇರೆ ಅದ. ನಾ ಏನಿಲ್ಲ, ಐ ಜಸ್ಟ್ ವಾಂಟ್ ಹಾಫ್ ದ ಕಾನ್ಫಿಡೆನ್ಸ್ ಆಫ್ ಎನ್ ಇಂಡಿಯನ್ ಮ್ಯಾನ್ ಅಷ್ಟೇ. ನೀರು ನೋಡಿದ ಕೂಡಲೇ ಹೆಂಗೆ ಪ್ಯಾಂಟ್ ಬಿಚ್ಚಿ ಓಡಿ ಹೋಗ್ತಾರೆ ನೋಡಿ. ನಾವು ಒಳಗೆ ಏನು ಹಾಕೊಂಡು ಇವತ್ತು ಬೇಡ ನಾಳೆ ಹಾಕೊಂಡು, ನಾಳೆ ಮನೆಗೆ ಹೊಂಟೀನಿ, ನಾಳೆ ಏನು ಹೋಗ್ತಿತ್ತಲ್ಲಿ ನೀರಾಗಿ. ಆ್ಯಂಡ್ ಫಾರಿನ್ದಾಗ ದೇರ್ ಇಸ್ ಇನ್ನೊಂದು ಕಾನ್ಸೆಪ್ಟ್ ಆಫ್ ನ್ಯೂಡ್ ಬೀಚಸ್. ಸೀನ್ ಇಟ್ ವಿತ್ ಮೈ ನೇಕೆಡ್ ಐ. ಯಾ, ಆ್ಯಂಡ್ ದ ಥಿಂಗ್ ಅಬೌಟ್ ನ್ಯೂಡ್ ಬೀಚಸ್ ಇಸ್ ಏನದಂದ್ರೆ, ನೀವು ಆರಾಮಿರ್ರಿ, ನೀವು ಬಿಂದಾಸಿರ್ರಿ. ದ್ಯಾಟ್ಸ್ ದ ಅಂಡರ್ಲೈನ್ ಟೇಕ್ ಅವೇ ಮೆಸೇಜ್. ತಿಳ್ತಿಲ್ಲ, ಇಟ್ಸ್ ಅಮೇಝಿಂಗ್ ಗೈಸ್. ಯಾಕಂದ್ರೆ ನ್ಯೂಡ್ ಬೀಚಸ್ದಾಗ ಎಲ್ಲರೂ ಗೊಮಟೇಶ್ವರ್, ಎಲ್ಲರೂ ಶಿಲಾಬಾಲಿಕೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್, ಯಾರು ನಿಮ್ಮನ್ನು ನೋಡಿ ಕಾನ್ಷಿಯಸ್ ಫೀಲ್ ಮಾಡಿಸ್ವಲ್ರು. ಇನ್ಫ್ಯಾಕ್ಟ್ ಅವ್ರಿಗೆ ಟೈಮೇ ಇಲ್ಲ, ಎಲ್ಲರೂ ತಮ್ಮದು ನೋಡ್ಕೊಳ್ಳೋದ್ರಾಗ ಬ್ಯುಸಿ ಇದ್ದಾರೆ. ಇಟ್ಸ್ ಅಮೇಝಿಂಗ್, ಇಟ್ಸ್ ಅಮೇಝಿಂಗ್. ಅದು ಒಂದು ಫೀಲಿಂಗ್ ಆಫ್ ಲಿಬರೇಷನ್ ಏನು ನಿಮಗೆ ಸಿಗ್ತದಲ್ಲ, ದಟ್ ನಾನು ಯಾರೂ ನೋಡೇವಲ್ರು. ಇಟ್ಸ್ ಅಮೇಝಿಂಗ್. ಯಾ, ನಾವಿಲ್ಲಿ ಯೂನಿಟಿ ಇನ್ ಡೈವರ್ಸಿಟಿ, ನಾನು ನ್ಯೂಡಿಟಿ ಇನ್ ಡೈವರ್ಸಿಟಿ ನೋಡಿ ಬಂದೀನಲ್ಲೇ. ಬಿಕಾಸ್ ಅಲ್ಲಿ ಏಜ್, ಜೆಂಡರ್, ಸೈಜ್, ನಥಿಂಗ್ ಮ್ಯಾಟರ್ಸ್ ಗೈಸ್. ಇಟ್ಸ್ ಅಮೇಝಿಂಗ್. ಯಾ, ಬಟ್ ದ ಪ್ಯಾಂಡಮಿಕ್ ಟೈಮ್ದಾಗ ವಾಟ್ ಅನದರ್ ಥಿಂಗ್ ಐ ಡಿಸ್ಕವರ್ಡ್ ಇಸ್ ದ್ಯಾಟ್ ನಂದು ಡಿಪೆಂಡೆನ್ಸ್ ಇನ್ಸ್ಟಾಗ್ರಾಮ್ನಾಗ ಭಾಳ ಆಗ್ಬಿಟ್ಟದ. ಭಾಳ ಟೈಮ್ ಸ್ಪೆಂಡ್ ಮಾಡ್ಲತ್ತೀನಿ ಇನ್ಸ್ಟಾಗ್ರಾಮ್ ಮೇಲೆ. ನಾಟ್ ಗುಡ್. ಯಾ, ನೀವೆಲ್ಲರೂ ಇನ್ಸ್ಟಾಗ್ರಾಮ್ ಮೇಲೆ ಇದ್ದೀರಲ್ಲ? ಯಾ ಮ್ಯಾಮ್, ನೀವು ಯಾವ ಥರ ಕಾಂಟೆಂಟ್ ಫಾಲೋ ಮಾಡ್ತೀರಿ? ಹಾಂ, ವೆರಿ ಗುಡ್. ನಾ ಈ ಪ್ರಶ್ನೆ ಯಾಕೆ ಕೇಳೀನಂತ ತಿಳ್ಕೊಂಡಿರಿ? ನಾರ್ಮಲಿ ಏನಾಗ್ತಾ ಗುರ್ತೇನೆ, ಒಂದು 4 ಮಂದಿ ಹೇಳಿದ ಮೇಲೆ ನಾ ಹೇಳ್ತೀನಿ, ಈಗ ನನ್ನ ಹೆಸರು ಬೀಳೋ ತನಕ ಎಲ್ಲರಿಗೂ ಕೇಳ್ಕೊತ ಹೋಗ್ತೀನಂತ. ಬಟ್ ಫಸ್ಟ್ ಟೈಮ್ ಯು ಗಾಟ್ ಇಟ್ ರೈಟ್. ರೌಂಡ್ ಆಫ್ ಅಪ್ಲಾಸ್. ಯಾ,
ನಾ ಆ್ಯಕ್ಚುಲಿ ಫುಡ್ ಕಾಂಟೆಂಟ್ ಭಾಳ ಫಾಲೋ ಮಾಡ್ತೀನಿ ಆ್ಯಂಡ್ ರೀಸೆಂಟ್ಲಿ ಐ ಆಮ್ ಸೀಯಿಂಗ್ ಲಾಟ್ ಆಫ್ ಸೆಲ್ಫ್ ಟಾಟ್ ಬೇಕರ್ಸ್ ಪಾಪಿಂಗ್ ಅಪ್ ಇನ್ ಮೈ ಫೀಡ್ ಎನಿ ಸೆಲ್ಫ್ ಟಾಟ್ ಬೇಕರ್ಸ್ ಇನ್ ದ ಹೌಸ್ ಯಾ ಸೆಲ್ಫ್ ಟಾಟ್ ಯಾ ಯು ಅಲ್ಲ ಎತ್ರಿ ಕೈ ಇಟ್ಸ್ ಓಕೆ ಡೋಂಟ್ ಬಿ ಸ್ಕೇರ್ಡ್ ಈ ಸೆಲ್ಫ್ ಟಾಟ್ ಬೇಕರ್ಸ್ ಅಂದ್ರೆ ಐ ಜಸ್ಟ್ ಟೆಲ್ ಯು ಜೀವನದಾಗ ಸೆಲ್ಫ್ ಟಾಟ್ ಉಸಿರಾಡ್ಸೋದು ಬಿಟ್ಟು ಇನ್ನೇನೂ ಇಲ್ಲ ನಾಸ್ತಿಕರು ದೇವ್ರ ಅನುಗ್ರಹ ಬದಲಿ ಸೆಲ್ಫ್ ಟಾಟ್ ಅಂತಂತಾರೆ ಅಷ್ಟೇ ಆ್ಯಂಡ್ ಈ ಸೆಲ್ಫ್ ಟಾಟ್ ಬೇಕರ್ಸದ್ದು ಕ್ಯಾಪ್ಷನ್ ಹೆಂಗೆ ಗೊತ್ತಾನೆ ಐ ಲೈಕ್ ಟು ಸಿಟ್ ಎಟ್ ಹೋಮ್ ಆ್ಯಂಡ್ ಪಾರ್ಟಿ ಆ್ಯಂಡ್ ಬೈ ದ್ಯಾಟ್ ಐ ಮೀನ್ ಸಿಟ್ ಎಟ್ ಹೋಮ್ ಆ್ಯಂಡ್ ಬೇಕ್ ಏನು ಬೇಕು ಹೆಬ್ಬಾರ್ಸ್ ಕಿಚನ್ ನೋಡಿ ಕುಕ್ಕರ್ ಕೇಕ್ ಆ ಕೇಕ್ ಮಾಡೋದ್ರೊಳಗೆ ನಿನ್ಕಿಂತ ಜಾಸ್ತಿ ಕಾಂಟ್ರಿಬ್ಯೂಷನ್ ಅದ ಮಾರಿ ಬಿಸ್ಕಿಟ್ದು ನೋಡಿರಲ್ಲ ನೀವು ಮಾರಿ ಬಿಸ್ಕಿಟ್ ಪುಡಿ ಪುಡಿ ಮಾಡೋದು ಬೆಣ್ಣೆ ಹಾಕೋದು ಕೇಕ್ ಅನ್ನೋಕ್ಕಿಂತ ಮೊದಲು ಕೇಕ್ ತಯಾರ ಇದೆಂತ ಕೇಕ ಒಂದು ಆಂಟಿಸಿಪೇಷನ್ ಇಲ್ಲ ಒಂದು ಎಕ್ಸೈಟ್ಮೆಂಟ್ ಇಲ್ಲ ಕೇಕ್ ರೆಡಿ ಆಗಿಬಿಡ್ತದೆ ಹಿಂಗ ಐ ಆಮ್ ಟು ಫೀಲಿಂಗ್ ಇದು ಬೇಕಿಂಗ್ ಏನದಲ್ಲ ಇಟ್ ಹ್ಯಾಸ್ ಬಿಕಮ್ ಜೆನ್ಸೀಸ್ ಎಂಜಿನಿಯರಿಂಗ್ ಒಟ್ಟು ಎಲ್ಲರೂ ಮಾಡ್ಬೇಕು ನಮ್ಮ ಹುಡುಗಿ ಬೇಗ ಭಾಳ ಮಸ್ತ್ ಮಾಡ್ತಾಳ್ರಿ ಅಡುಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬೇಗ ಭಾಳ ಮಾಡ್ತಾ ನಾನು ಅನ್ಕೊಂಡಿದ್ದೆ ಎರಡೂ ಒಂದೇ ಅಂತ ನಾವೇಗಂತಿದ್ವಿ ಅಮ್ಮ ನನಗೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಬೇಕು ಓ ಫಸ್ಟ್ ನೀ ಎಂಜಿನಿಯರಿಂಗ್ ಮಾಡು ಅದಾದ್ಮೇಲೆ ಏನು ಮಾಡೋದೋ ಮಾಡ್ಕೊ ಈಗೇನು ಹುಡುಗರು ಅಮ್ಮ ನಾ ಎಂಜಿನಿಯರ್ ಆಗಬೇಕು ಫಸ್ಟ್ ನನಗೆ ಬನಾನಾ ಬ್ರೆಡ್ ಮಾಡಿ ತೋರಿಸ್ ಆಮೇಲೆ ನೋಡು ಅಂತಿಂದ ಏನಂತ ಆ್ಯಂಡ್ ಈ ಸೆಲ್ಫ್ ಟಾಟ್ ಬೇಕರ್ಸ್ ಸ್ಪೆಷಾಲಿಟಿ ಏನದು ಗೊತ್ತೇನು ನಿಮಗೆ ಕಪ್ ಕೇಕ್ ಎಷ್ಟೇ ಹೊಲಸ್ ಕೇಕ್ ಇರಲಿ ಐಸಿಂಗ್ ಮುಚ್ಚಿಬಿಡ್ತದೆ ಎಲ್ಲ ಈ ಕಪ್ ಕೇಕ್ ಜೆನ್ಸಿಗತ್ತೆ ಬರೀ ನೋಡ್ಲಿಕ್ಕೆ ಅಷ್ಟೇ ಚಂದ ಸಾರಿ ಗೈಸ್ ಇಲ್ಲಿ ಕಾಣಿಸ್ಲಿಕ್ಕತ್ತಾರ ನನಗೆ ಗುರ್ತೇ ಆಗ್ಬಿಡ್ತದೆ ಜೆನ್ಸಿ ಅಂತ ನೋಡಿದ ಕೂಡಲೇ ಗೊತ್ತಾಗುತ್ತೆ ಆ್ಯಸ್ ಸಚ್ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಅವ್ರಿಗೆ ಅನ್ನಿಸ್ತದ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಥ್ರೂ ಅ ಪೆಟಿಷನ್ ಪಿಜ್ಜಾ ಮೇಲೆ ಪೈನಾಪಲ್ ಬ್ಯಾನ್ ಆಗಬೇಕು ಅದಕ್ಕೆ 1000 ಮಂದಿ ಸಿಗ್ನೇಚರ್ ಗೋಳೆ ಮಾಡಿ ಪೆಟಿಷನ್ ಹಾಕಿ ಪಿಜ್ಜಾ ನವ ನಿರ್ಮಾಣ ಸಚಿವರ ಹತ್ರ ಸೋರ್ ಪಿಜ್ಜಾ ಮೇಲೆ ಪೈನಾಪಲ್ ಬ್ಯಾನ್ ಆಗಬೇಕು ಮಂಗ್ಯ ನಿಂಗೆ ಸೇರಂಗಿಲ್ಲ ಅಂದ್ರೆ ತಿನ್ಬೇಡ ಖಾಲಿ ಪೀಲಿ ಆಕ್ಟಿವಿಸಮ್ ಮಾಡ್ಕೋತ ಅಲ್ಲ ನಮಗೇನು ಹೇಗೆ ಕೊಟ್ಟಿದ್ರು ಕ್ಯಾಮ್ರಾ ಮುಂದೆ ಬಂದ್ರೆ ಸ್ಮೈಲ್ ಮಾಡಬೇಕು ನಗಂಗಿಲ್ಲ ಇವು ಪಿಡಾವ ಇದು ಹರಳೆಣ್ಣೆ ಕುಡ್ದಿದ್ದು ಮಾರಿ ಇರ್ತದ ಅಲ್ಲ ಏನು ನಿನ್ನ ಜೀವನದಾಗ ಅಷ್ಟೇನು ತ್ರಾಸದ ಓ ನೀವು ಮಿಲೇನಿಯಲ್ಸ್ ಎಲ್ಲ ಬಂದು ನಮ್ದೆಲ್ಲ ಜಾಬ್ಸ್ ಕಸ್ಕೊಂಡ್ಬಿಟ್ರಿ ನಂದೆ ಮಗನ ಅರ್ಧ ಟೈಮ್ ಲೆಫ್ಟ್ ಸ್ವೈಪ್ ರೈಟ್ ಸ್ವೈಪ್ ಮಾಡ್ಕೊತ ಕೂತ್ರ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋ ಚಾನ್ಸ್ ಸಿಗಂಗಿಲ್ಲ ನಿನಗೆ ಅಭ್ಯಾಸ ಮಾಡುವಾಗ ಮಾಡೀವು ನಾವು ಅದಕ್ಕೆ ಈಗ ಏನು ಬೇಕಾದ್ ಮಾಡ್ಲಿಕತ್ತೀವಿ ಜೀವನಾನೇ ಸ್ಟ್ರಗಲ್ ಇವ್ರದ್ದು ಆ್ಯಂಡ್ ನೋಡಿವಿ ಆ್ಯಂಗಲ್ ಸೆಲ್ಫಿದಿ ಅಂತ ವಿಚಿತ್ರ ಇರ್ತಾವೆ ಸೀದಾ ಇರಂಗಿಲ್ಲ ಎಲ್ಲೆಲ್ಲೆಂದು ತೆಗಿಯೋದು ನಮ್ಮ ಕಾಲದಾಗ ಬ್ಲರ್ ಫೋಟೋ ಮಾಡಿ ಛೀ ಅಂತ ಫೋಟೋ ತೆಗ್ದಿ ಅಂತ ಈ ಬ್ಲರ್ ಫೋಟೋ ಎಸ್ಥೆಟಿಕ್ ವೈಬ್ಸ್ ಆ್ಯಂಡ್ ಕ್ಯಾಪ್ಷನ್ ಹೆಂಗ ಹ್ಯಾಂಗಿಂಗ್ ಔಟ್ ವಿತ್ ಮೈ 2 ಫ್ರೆಂಡ್ಸ್ ಚಿನ್ 1 ಚಿನ್ 2 #ಡಬಲ್ ಚಿನ್ ನಿನ್ ಡಬಲ್ ಚಿನ್ ನಿನ್ ಫ್ರೆಂಡ್ ಅದ ಗೋ ಔಟ್ ಮೇಕ್ ಸಮ್ ನ್ಯೂ ಫ್ರೆಂಡ್ಸ್ ಕಮಿಂಗ್ ಬ್ಯಾಕ್ ಟು ಕಪ್ ಕೇಕ್ಸ್ ಗೈಸ್ ಸಾರಿ ಡೈಗ್ರೆಸ್ ಆಗಿಬಿಟ್ಟೆನಾ ಈ ಕಪ್ ಕೇಕ್ ನನಗೆ ನಾವು ಮೊನ್ನೆ ಫ್ಲೀ ಮಾರ್ಕೆಟಿಗೆ ಹೋಗಿದ್ವಿ ಬಾಯ್ದು ಫ್ಲೀ ಮಾರ್ಕೆಟ್ ಎವ್ರಿಬಡಿ ನೋಸ್ ಫ್ಲೀ ಮಾರ್ಕೆಟ್ ಯಾ ಕುಂಡಿ ತುಂಬಿದವ್ರ ಜಾತ್ರೆ ಸೊ ನಾನು ನಮ್ಮಮ್ಮ ಫ್ಲೀ ಮಾರ್ಕೆಟಿಗೆ ಹೋಗಿವಿ ಇಲ್ಲಿ ಒಬ್ಬಾಕಿ ಕಪ್ ಕೇಕ್ ಮಾರ್ಕೋತ ಕೂತಾಳೆ ಶೀಸ್ ಲೈಕ್ ಐ ಆಮ್ ಅ ಫುಲ್ ಟೈಮ್ ಬೇಕರ್ ಅದಕ್ಕೆ ನಮ್ಮಮ್ಮ ಕೇಳ್ತಾ ಓ ನೀವು ಹೆಂಗಾರ್ಸ ಬಿಕಾಸ್ ನಮ್ಮ ಅಮ್ಮ ಪ್ರಕಾರ ಓನ್ಲಿ 2 types of people can bake
ಕ್ರಿಶ್ಚಿಯನ್ಸ್ ಯಾಕಂದ್ರೆ ಬೈಬಲ್ದಾಗ ಬರ್ತದ. ಅಯ್ಯಂಗಾರ್ಸ್ ಯಾಕಂದ್ರೆ ನಶೀಬ್ದಾಗ ಬರ್ತದ. ಕಪ್ ಕೇಕ್ ನೋಡಿ, ಓ ಎಷ್ಟು ಚೆನ್ನಾಗಿದೆ ಈ ಕಪ್ ಕೇಕ್. ಇದನ್ನ ನೋಡಿದ್ರೆ ತಿನ್ನೋ ಮನ್ಸೇ ಆಗ್ತಿಲ್ಲ. ಕೈ ತೊಳ್ಕೊ ಅದರಲ್ಲೇ. ನನಗೆ ತಿಳಿವಲ್ದಾಗ ನಾನು ಕಪ್ ಕೇಕ್ ಮೇಲೆ ಹವಳ ಮುತ್ತು ಯಾಕವ? ಡೆಕೋರೇಷನ್ ಏನಿದ್ರದ್ದು ಭವಾನಿ ಕಂಗನ್ ಸ್ಟೋರ್ದಿಂದ ತಂದು ಮಾಡಿರೇನು? ಕೇಕ್ ನೋಡಿದ್ರೆ ಕೇಕ್ ತಿನ್ನೋ ಮನಸ್ಸಾಗ್ಬೇಕು ಗೈಸ್. ಕರೆಕ್ಟ್. ಶೋಕೇಸ್ದಾಗ ಇಡೋ ಮನಸ್ಸಾಗಬಾರ್ದು. ಅಯ್ಯಂಗಾರ್ ಬೇಕ್ರಿ ಹನಿ ಕೇಕ್. ಎಕ್ಸಾಕ್ಟ್ಲಿ. ನೋಡಿ ಈಗ ನೀವು ಅರ್ಧ ಮಂದಿಗೆ ಬಾಯಾಗ ನೀರು ಈಗ ಬಂದ್ಬಿಟ್ಟದು. ದ್ಯಾಟ್ ಇಸ್ ದ ಮ್ಯಾಜಿಕ್. ನಾ ಅಂದೆ ಇದೇನು ಮಾಡ್ಲಿಕತ್ತೀಯ ನೀನು? ನೀ ಹನಿ ಕೇಕ್ ಏನಾರೆ ಮಾಡಿ ಹಂಗೆ. ಯಾಕೆಂದ್ಲು ಹನಿ ಕೇಕಾ? ಈ ಹನಿ ಕೇಕ್ ಏನು ಗೊತ್ತಾ, ಇದ್ರಲ್ಲಿ ಹನಿನೇ ಇರಲ್ಲ. ಇಟ್ ಈಸ್ ಅನ್ ಇಲ್ಯೂಷನ್. ಈಕಿ ಮಾಡೋ ಇಲ್ಯೂಷನ್ ನಾನು ನಿಮಗೆ ಹೇಳ್ತೀನಿ. ಈ ಸೆಲ್ಫ್ ಟಾಟ್ ಬೇಕರ್ಸ್ ಸ್ಪೆಷಾಲಿಟಿ ಏನದ ಗೊತ್ತೇನ? ಬ್ಯಾಚುಲರೇಟ್ ಕಪ್ ಕೇಕ್ಸ್. ಯಾರಿಗೆ ಗೊತ್ತಿಲ್ಲ, ಬ್ಯಾಚುಲರೇಟ್ ಪಾರ್ಟಿ ಬೇಸಿಕಲಿ ಈಸ್ ವರಪೂಜಾ ವಿತ್ ಡ್ರಿಂಕ್ಸ್. ಇಸ್ ಒನ್ ಲಾಸ್ಟ್ ವೈಲ್ಡ್ ನೈಟ್. ಓಕೆ ಫೈನ್. ಓಕೆ ಕಪ್ ಕೇಕ್ ನೋಡಿದ್ರೆ ಹೇಸಿಗೆ ಬರ್ಬೇಕು ನಮಗೆ. ಅಂಗ ಪ್ರದರ್ಶನ ಕಪ್ ಕೇಕ್ ಮೇಲೆ. ವಾಕರ್ಕಿ ಬರ್ಲಿಕ್ಕೆ ನನಗೆ ನೋಡಿದ್ರೆ. ನಿಮ್ಗೆ ನೆನಪದ 8th ಸ್ಟ್ಯಾಂಡರ್ಡ್ ಆಗಿದ್ದಾಗ ಬಯಾಲಜಿ ಚಾಪ್ಟರ್ ಒಬ್ರು ಮೇಡಮ್ ಹಾರಿಸಿದ್ರು. ನನಗೆ ಕೂರ್ತಿರ್ಲಿಲ್ಲ, ಅದು ಹಾರಿ ಇಲ್ಲಿ ಬಂದು ಕೂತದಂತ. ಮೈಕ್ರೋಸ್ಕೋಪಿಕ್ ವ್ಯೂ ಅದ. ಹುಡುಗಿ ಪ್ರಾಬಬ್ಲಿ ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಾಳ. ಮರುದಿವ್ಸ ಮದುವೆ ಆಗುದದ. ಶೀಸ್ ಲೈಕ್ ಯಾಕೆ ಸ್ವಲ್ಪ ಡಿಸೋನೆನ್ಸ್ ಅನಿಸ್ತಿ. ಏನು ನೋಡಿದ್ದೇನೋ ಬೇರೆನೇ ಇತ್ತಲ್ಲ. That is an illusion. It is an illusion that is creating delusion. ನನಗಷ್ಟೇ ಈ ಸೆಲ್ಫ್ ಟಾಟ್ ಬೇಕರ್ಸ್ ಎಲ್ಲ ಆವ್ರೇಜ್ ಬೇಕರ್ಸ್ ಇದ್ದಾರೆ ಇವರೆಲ್ಲ, ವಿತ್ ಗ್ರೇಟ್ ಫೋಟೋಗ್ರಫಿ ಆ್ಯಂಡ್ ಕ್ಯಾಪ್ಷನ್ ಸ್ಕಿಲ್ಸ್. ಮಸ್ತ್ ಕ್ಯಾಪ್ಷನ್ ಹುಡುಕ್ ತೆಗಿತಾರೆ. ದ ಆನ್ಸರ್ ಇಸ್ ಚಾಕ್ಲೇಟ್. ಹೂ ಕೇರ್ಸ್ ವಾಟ್ ದ ಕ್ವೆಶನ್ ಇಸ್? ನಮ್ಮಮ್ಮ ಫೋನ್ ಮಾಡ್ತಾ ಗೀಸರ್ ಆಫ್ ಮಾಡಿ ಅಲ್ಲೋ. ಚಾಕ್ಲೇಟ್ ಅಂತಂದ್ರೆ ಕಬಾಳ ಗೇಟಿ ಹೊಡಿತಾಳೆ ನಮ್ಮಮ್ಮ. Haven't you realized this? Everybody wants to be quirky. Everybody wants to be funny. ಏನಾರೆ ಇನ್ಸ್ಟಾಗ್ರಾಮ್ದಾಗ ಫೋಟೋ ಹಾಕ್ಬೇಕಂದ್ರೆ ಏನಾರೆ ಕ್ವರ್ಕಿ ಕ್ಯಾಪ್ಷನ್ ಹೇಳು, ಏನಾರೆ ಮಜಾ ಹೇಳು, ಏನಾರೆ ಫನಿ ಹೇಳು. ಸಿ, ದೇರ್ ಆರ್ ಸಮ್ ಪ್ರೊಫೆಷನ್ಸ್ ದಟ್ ಡೋಂಟ್ ರಿಕ್ವೈರ್ ಯು ಟು ಬಿ ಫನಿ, ಲೈಕ್ ಟೇಲರ್. ಟೇಲರ್ಸ್ ಫನಿ ಇರೋದು ಬೇಕಾಗಿಲ್ಲ, ರೈಟ್? ಮ್ಯಾಮ್ ನಿಮ್ಮ ಟೇಲರ್ ಹೆಸರೇನು? ರಾಜು. ಯಾ, he sounds like a tailor. ಲೈಕ್ ಹಿಂಗೆ ಇರ್ಬೇಕಲ್ಲ ಹೆಸರು ರಾಜು. ಹೆಂಗಸರ್ ಟೇಲರ್ ಹೆಸರು ಇರ್ತದೆ ರಾಜು ಟೇಲರ್ಸ್, ಆ್ಯಂಡ್ ಗಂಡಸರ್ ಟೇಲರ್ ಹೆಸರು ಇರ್ತದೆ ನ್ಯೂ ಕರ್ನಾಟಕ ಟೇಲರ್ಸ್. ದ ಟೆಂಪ್ಲೇಟ್, ರೈಟ್? ಯಾಕಂದ್ರೆ ಹೆಂಗಸರಿಗೆ ರಾಜು, ಗಂಡಸರಿಗೆ ರಾಜ್ಯ ಬಹಳ ಇಂಪಾರ್ಟೆಂಟ್ ಅದ. ನಮ್ಮ ಟೇಲರ್ ಹೆಸರು ಟೇಲರ್ ಸ್ವಿಫ್ಟ್. ಯಾಕ? 1 ತಾಸ್ದಾಗ ಹೊಲತ್ ಕೊಡ್ತೀನಿ. ಮತ್ತು ನಮಗೆ ಯಾಕೆ ಹೊಲತ್ ಕೊಟ್ಟಿಲ್ಲ ಯಾವತ್ತು? ಹಾಂ, ಆ್ಯಂಡ್ ನೀವು ನೋಡ್ರಿ ಟೇಲರ್ಸ್, ಆಲ್ ಯು ಲೇಡೀಸ್ ವಿಲ್ ರಿಲೇಟ್ ಟು ದಿಸ್. ನಿಮಗೆ ಎಷ್ಟೇ ಬಾಡಿ ಶೇಮ್ ಮಾಡಲಿ, ಎಷ್ಟೇ ಫ್ಯಾಟ್ ಶೇಮ್ ಮಾಡಲಿ, ನೀವು ಹಳೆ ನಾಯಿಗತಿ ಕೇಳಿಸ್ಕೊಂಡು ಮನೆಗೆ ಬರ್ತೀರಿ. ಬಿಕಾಸ್ ನಿಮಗೆ ಆ ಬ್ಲೌಸ್ ಟೈಮಿಗೆ ಬೇಕಾಗ್ಯದ. ಆ್ಯಂಡ್ ಟೇಲರ್ಸ್ ಹ್ಯಾವ್ ದ ಮೋಸ್ಟ್ ಇನೋವೇಟಿವ್ ವೇಸ್ ಆಫ್ ಫ್ಯಾಟ್ ಶೇಮಿಂಗ್ ಯು. ಲೈಕ್ ಮೇಡಮ್ ಇದೇ ಡಿಸೈನ್ ಹೊಲದು ಕೊಡ್ತೀನಿ, ಆದ್ರೆ ಅರ್ಧ ಮೀಟರ್ ಬಟ್ಟೆ ಜಾಸ್ತಿ ಬೇಕಾಗ್ತದೆ. ನೋ ಪ್ರಾಬ್ಲಮ್, ನಾ ಕೊಡ್ತೀನಿ. ಇದೇ ಯಾರೇ ಆನ್ಲೈನ್ ನಮಗೇನಾರೇ ಅಂದಿದ್ರ, ಓಹೋ ಕೀಬೋರ್ಡ್ ವಾರಿಯರ್ಸ್, ಕೀಬೋರ್ಡ್ ಮೇಲೆ ರೌದ್ರಾಗ ಮಗನ ನಿನಗೆ ತಲೆ ಇಲ್ಲ. ದೆನ್ ಒನ್ ರಿಪ್ಲೈ ವಿಲ್ ಕಮ್, ನಾಟ್ ಆಲ್ ಮೆನ್.
ಆರ್ ಲೈಕ್ ದಿಸ್. ಮೊನ್ನೆ ನಮ್ಮಮ್ಮ ಶಿ ಆಲ್ಸೋ ವಾಂಟ್ಸ್ ಟು ಬಿ ಫನಿ ಸಡನ್ಲಿ, ಯಾಕೆ ನಂಗೆ ಗೊತ್ತಿಲ್ಲ. ಶಿ ಈಸ್ ಲೈಕ್, ಸೋನು ಮೊನ್ನೆ ಪ್ಲಂಬರ್ ಬಂದಿದ್ದ, ಅವ ಚಲೋ ಕೆಲಸನೇ ಮಾಡಿಲ್ಲ. ಈಗಿನ ಕಾಲದ ಪ್ಲಂಬರ್ಸ್ ಒಳಗೆ ಪ್ಯಾಷನ್ ಇಲ್ಲ. ಪ್ಲಂಬರ್ಸ್ ಒಳಗೆ ಯಾವತ್ತಿಂದ ಪ್ಯಾಷನ್ ಬರ್ಲಿಕ್ಕೆ ಶುರುವಾತು? ಅಲ್ಲ, ಅಂದ್ರೆ ವಾಟ್ ಈಸ್ ದೇರ್ ಟು ಬಿ ಪ್ಯಾಷನೇಟ್ ಅಬೌಟ್? ಪ್ಲೀಸ್ ಟೆಲ್ ಮಿ. ಹಿಸ್ ಕರಿಯರ್ ಇಸ್ ಗೋಯಿಂಗ್ ಡೌನ್ ದ ಡ್ರೇನ್. ಓ ಜೋಶಿ ಅವ್ರ ಮನಿ ಸಂಡಾಸ್ ಪೈಪ್ ಬ್ಲಾಕ್ ಆಗ್ಯದ, ನಾ ಹೋಗಿ ಅನ್ಬ್ಲಾಕ್ ಮಾಡಿ ಬರ್ತೀನಿ. ಇಟ್ ಈಸ್ ಮೈ ಪ್ಯಾಷನ್. ಸೆಡ್ ನೋ ಪ್ಲಂಬರ್ ಎವರ್. And there are these group of aunties, ನೀವು ನೋಡಿರಿ ಕಿಟಿ ಪಾರ್ಟಿಗೆ ಹೋಗ್ತಾರ, ಕಾಯಂ ನಕ್ಕೋತಿರ್ತಾರ. ಐಮ್ ಲೈಕ್, ನನ್ನ ಜೋಕ್ಸಿಗಂತೂ ನೀವು ನಗೋತಿಲ್ಲ. ವಾಟ್ ಈಸ್ ಸೋ ಫನಿ? ನಾ ಒಂದು ದಿವಸ ಅದಕ್ಕೆ ಟೆಸ್ಟ್ ಮಾಡಲಿಕ್ಕೆ ಅವ್ರ ಜೋಡಿ ಹೋದೆ ಮದುವೆಗೆ. ಎಲ್ಲಿ ಹಾಕ್ಯಾರ, ಕೂತೀವಿ, ಬಾಟಲ್ ಇಟ್ಟಾರ, ಓಪನ್ ಮಾಡ್ಲಿಕ್ಕತ್ತಾರ. ಆಂಟಿ ಬಾಟಲ್ ಓಪನ್ ಮಾಡ್ಲಿಕ್ಕೆ ಆಗೋಲ್ತು. ಬಾಜುಕಿನ ಆಂಟಿ ಕೊಡ್ತಾರೆ, ಓಪನ್ ಮಾಡ್ಕೊಡ್ರಿ. ಓಪನ್ ಮಾಡಿದ್ರು, ಪದ್ಮಿನಿ ಈ ಥರ ಕೆಳಗಡೆಯಿಂದ ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಎಲ್ಲ ಚೆಲ್ಲೋ ಬಿಡುತ್ತಪ್ಪ. ಎಕ್ಸಾಕ್ಟ್ಲಿ ಲೈಕ್ ದಿಸ್. ಐಮ್ ಲೈಕ್, ನನ್ನ ಜೋಕಿಗೆ ನೀವು ಯಾಕೆ ನಗಂಗಿಲ್ಲ? How bad? Then I was like, okay, let us see how ಇನ್ನ ಎಷ್ಟು ಫನ್ನಿ ಇವ್ರು ಮಾಡ್ಬೋದು. ಆಮೇಲೆ ಮತ್ತೆಲ್ಲ ಊಟ ಮುಗಿದದೆ, ಎಲ್ಲರೂ ವಿಳೆದೆಲೆ ಹಾಕೊಂಡು ಕೂತಾರೆ, ಮತ್ತೆ ನಗ್ಲೇತ. ನಾನು ಈಗೇನು ಫನಿ ಅದ ನನಗೆ ಹೇಳಿ, ಟೆಲ್ ಮಿ ವಾಟ್ ಇಸ್ ಫನಿ. ಶೀಸ್ ಲೈಕ್, ಹುಡುಗ ಇಸ್ರೋ ಅಲ್ಲಿ ಕೆಲಸ ಮಾಡ್ತಾನೆ, ಮೋಸ್ಟ್ಲಿ ಇವತ್ತು ರಾತ್ರಿ ರಾಕೆಟ್ ಲಾಂಚ್ ಆಗುತ್ತೆ. ಯಕ್, ಡಿಸ್ಗಸ್ಟಿಂಗ್. ಆಂಟಿರಿ, ನೀವು ಒಂದು ಕೆಲಸ ಮಾಡಿರಿ, ಸ್ಯಾನಿಟೈಸರ್ ತೊಗೋರಿ, ಬಾಯಾಗ ಹಾಕೋರಿ ಫಸ್ಟ್. ಗಲೀಜ್ ಬಾಯಿ ಗುಳುಗುಳು ಮಾಡಿ ಉಗುಳ್ರಿ. ಯಕ್. ಸೊ ನಾನು ಕರಿಯರ್ ಶಿಫ್ಟ್ ಮಾಡೋಕ್ಕಿಂತ ಮೊದಲು ಐ ವಾಸ್ ಇನ್ ಆನ್ ಎಂಜಿನಿಯರಿಂಗ್ ಕಾಲೇಜ್ ಗೈಸ್. ಯಾಸ್, ಅಷ್ಟೇನು ಬೇರೆ ಇಲ್ಲ ನಾ. ಯಾ, ಆ್ಯಂಡ್ ಎಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಆದ ಕೂಡಲೇ ಐ ವಾಸ್ ಲೈಕ್, ನಾ ಮ್ಯಾಕ್ಸಿಮಮ್ ಯೂಸ್ ಮಾಡೋಕ್ಕಿದ್ದೀನಿ ಇದ್ರದ್ದು. ಯಾಕಂದ್ರೆ 12th ಸ್ಟ್ಯಾಂಡರ್ಡ್ ತನಕ ನಾ ಸ್ಕೂಲ್ದಾಗಿದ್ದೆ. ಐ ವಾಸ್ ಲೈಕ್, ಈಗ ಏನು ಕಿತ್ಕೊಂಡು ಹೇಳ್ತೀನಲ್ಲ ನೋಡ್ರಿ ನೀವು, ವೈಲ್ಡ್ ಆಗಿ ಹಾಕಿದ್ದೀನಿ ನಾ. ಖರೆ ನಮ್ದು ಬೇಸ್ ಫೌಂಡೇಶನ್ ನಮ್ಮ ಅವ್ವ ಅಪ್ಪ ಇಷ್ಟು ಸ್ಟ್ರಾಂಗ್ ಮಾಡಿದ್ರಲ್ಲ, ಕಿತ್ಕೊಂಡು ಹೇಳಲಿಕ್ಕೇ ಆಗಲಿಲ್ಲ. ಅಭ್ಯಾಸ ಮಾಡು, ಅಸೈನ್ಮೆಂಟ್ ಮಾಡು, ಇಂಟರ್ನಲ್ ಅದು ಇದೆ. ಆ್ಯಂಡ್ ಇಂಜಿನಿಯರಿಂಗ್ ಕಾಲೇಜದು ಹೆಂಗಿರ್ತದೆ ಗೊತ್ತೇನ? ಇಟ್ಸ್ ಅ ವೆರಿ ನೈಸ್ ಎನ್ವೈರ್ಮೆಂಟ್. ಲೈಕ್ ಇಷ್ಟು ಮಂದಿ ಹುಡುಗರು ಹುಡುಗಿಯಾರು ಇರ್ತಾರೆ, ಅದ್ರಾಗ ಇಷ್ಟು ಮಂದಿ ಹುಡುಗರು ಹುಡುಗಿಯಾರು ಫ್ರೆಂಡ್ಸ್ ಆಗ್ತಾರೆ, ಅದ್ರಾಗ ಇಷ್ಟು ಮಂದಿ ಹುಡುಗರು ಹುಡುಗಿಯಾರು ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಆಗ್ತಾರೆ, ಅದ್ರಾಗ ಇಷ್ಟು ಮಂದಿ ಹುಡುಗರು ಹುಡುಗಿಯಾರು ಆ್ಯಕ್ಚುಲಿ ಡೇಟ್ ಮಾಡ್ತಾರೆ, ಅದ್ರಾಗ ಇಷ್ಟು ಮಂದಿ ಕಾಣಿಸ್ಲಿತಾ ಪ್ರತಿ ಕ್ಷಣ ಪ್ರತಿ ನಿಮಿಷ ಸಿಂಗಲ್ ಇರ್ತಾರೆ. ಯಾ, ಆಲ್ ದ ವಿಮೆನ್ ಫಸ್ಟ್ ಆಫ್ ಆಲ್ ನಿಮಗೆ ನಗುಕ್ಕಿಂತ ಮೊದಲು ಬಂದಿರ್ತದೆ. ಅಂದ್ರೆ ಒಂದು ಹುಡುಗನೂ ಸಿಗಲಿಲ್ಲ, ಸರಿ. ಬಟ್ ಯಾ, ದಿಸ್ ಇಸ್ ದ ಪ್ರಾಬ್ಲಮ್. ಯಾವಾಗ ಹೆಂಗಸರ್ ಅಂತಾರೆ ನಾವು ಸಿಂಗಲ್ಲೇ ಇದ್ವಿ, ವಿ ಗೆಟ್ ಪಿಟಿ. ವೆನ್ ಮೆನ್ ಸೇ ನಾವು ಸಿಂಗಲ್ ಇದ್ದೀವಿ, ದೇ ಗೆಟ್ ಸಪೋರ್ಟ್. ಓ ಬಾಯ್, ಸೇಮ್ ಹಿಯರ್, ಸಿಂಗಲ್ಸ್ ಫಾರ್ ದ ವಿನ್. ನಮ್ದೇ. ಆ್ಯಂಡ್ ಇಡೀ ಕಾಲೇಜ್ ಡೇಟಿಂಗ್ ಮಾಡುವಾಗ ನಾ ಕಾರ್ಬನ್ ಡೇಟಿಂಗ್ ಬಗ್ಗೆ ಓದ್ಲಿಕ್ಕೆ, ರೋಸ್ ಡೇ, ಪ್ರಪೋಸ್ ಡೇ, ಚಾಕ್ಲೇಟ್ ಡೇ, ಹಗ್ ಡೇ ನಿಮಗೆ, ನನಗದು ಸ್ಟಡಿ ಹಾಲಿಡೇಸ್. ಆ್ಯಂಡ್ ನನಗೇನು ಪ್ರಾಬ್ಲಮ್ ಏನಿರಲಿಲ್ಲ. ಓಕೆ, ನಾ ಆರಾಮೇ ಇದ್ದೆ. ನನಗೆ ಪ್ರಾಬ್ಲಮ್ ಇತ್ತು ನಮ್ಮ ಬ್ಯಾಚ್ದಾಗಿನ ಚಂದ ಹುಡುಗಿಯಾರಿಂದ. ಯಾ, ನಿಮಗೆ ಗುರ್ತದ ಯಾರಂತ? ಗುರ್ತಾಗ್ಲಿಲ್ಲ ಅಂದ್ರೆ ನೀವೇ ಅದು. ನನಗೆ ಈ ಚಂದ ಹುಡುಗಿಯಾರ ಒಟ್ಟ ಸೇರ್ತಿರ್ಲಿಲ್ಲ. ಅದು ಟಿಪಿಕಲ್ ಚಂದ ತಿಳಿತಿಲ್ಲ, ತೆಳ್ಳಗ ಬೆಳ್ಳಗ, ಹಾಯ್ ಪೋನಿ, ಹಿಂಗೆ ಮಾಡ್ಕೋತ ಬಂದ್ಬಿಡೋದು. ಗಂಡು ಹುಡುಗರು ಸಿಂಪಲ್ ಹಾರ್ಮೋನಿಕ್ ಮೋಷನ್, ಇವ್ರ ಜುಟ್ಟು ನೋಡೇ ಕಲ್ತಾರ. ನಂಗೆ ಈ ಹುಡುಗಿಯಾರ ಒಟ್ಟ ಸೇರ್ತಿರ್ಲಿಲ್ಲ, ಬಿಕಾಸ್ ಐ ಜಸ್ಟ್ ಫೆಲ್ಟ್ ಲೈಫ್ ವಾಸ್ ಸೋ ಈಸಿ ಫಾರ್ ದೆಮ್.
ರೈಟ್ ಲೈಕ್ ಈ ಹುಡುಗಿಗೆ ಈ ಪೆಂಡುಲಮಿಗೆ ಈ ಪಾಯಿಂಟ್ದಿಂದ ಈ ಪಾಯಿಂಟಿಗೆ ಹೋಗೋದದ ಈಕೆಗೆ ಡ್ರಾಪ್ ಮಾಡ್ಲಿಕ್ಕೆ ಗಂಡು ಹುಡುಗರು ಸಾಯ್ಲಿಗತ್ತಾವ. ನನ್ನ ಜೀವನದಾಗ ಇಬ್ರು ಹಿಂದೆ ಬೈಕ್ ಮೇಲೆ ಕೂತೀನಿ. ನಮ್ಮಪ್ಪ ರ್ಯಾಪಿಡೋ, ಅಂಡ್ ಈ ಹುಡುಗಿಯರ್ದು ಎಷ್ಟು ಅಡ್ವಾಂಟೇಜ್ ಅಂದ್ರೆ ಪೇಪರ್ ಏನ್ರೆ ಲೀಕ್ ಆತಂದ್ರೆ ಫಸ್ಟ್ ಇವರಿಗೆ ಗೊತ್ತಾಗ್ತಿತ್ತು. ಯಾಕಂದ್ರೆ ಗಂಡು ಹುಡುಗರಿಗೆ ಅನಿಸ್ತಿತ್ತು, ಓ ನಾವು ಈಕಿಗೆ ಲೀಕ್ಡ್ ಪೇಪರ್ ಕೊಟ್ರೆ ಈಕಿ ತನ್ನ ಹಾರ್ಟ್ ನಮಗೆ ಕೊಡ್ತಾಳ, ಆಕಿ ನಿಮಗೆ ಶಗಣ ಕೊಡ್ತಾಳ. ನಾನೇ ನನಗೂ ಬೇಕು ಲೀಕ್ಡ್ ಪೇಪರ್, ನಿನಗೆ ₹1,000. ನಾ ಓದಿ ಅದಕ್ಕಿಂತ ಜಾಸ್ತಿ ತೊಗೊಂಡ್ಬರ್ತೀನಿ. ಹಾಗೆ ನನ್ನ ಡಬ್ಬಿ ನನ್ಕಿಂತ ಜಾಸ್ತಿ ಗಂಡು ಹುಡುಗರನ್ನ ಅಟ್ರಾಕ್ಟ್ ಮಾಡ್ತಿತ್ತು. ಏನು ಆಗಿ ಏನ್ ಬೇಕಾಗಿಲ್ಲ. ಇಟ್ಕೋರಿ ನಿಮ್ದು. ನನಗೇನು ಬಾಯ್ ಫ್ರೆಂಡ್ ಬೇಕಾಗಿರ್ಲಿಲ್ಲ. ನನಗೇನು ಬೇಕಾಗಿರಲಿಲ್ಲ ಬಾಯ್ ಫ್ರೆಂಡ್. ನನಗೆ ಹುಡುಗರನ್ನ ರಿಜೆಕ್ಟ್ ಮಾಡೋ ಸುಖ ಬೇಕಾಗಿತ್ತು. ಏನಿಲ್ಲ, ಯಾರೇ ಬಂದು ಐ ಲವ್ ಯು ಅಂತ ಚೀ ಮಸಡಿ ನೋಡಿದ್ವಿ. ಇಷ್ಟೇ ಹೇಳ್ಬೇಕು ನನಗೆ. ಸಿ ಐ ಬಿಲೀವ್ ದ್ಯಾಟ್ ನಮಗೆ ಎನಿವೇ ರಿಜೆಕ್ಷನ್ ಆಗಲಿಗತ್ತದ, ಎಲ್ಲಿಂದರೆ ಆಗಲಿಗತ್ತದ. ಸೊ ಜೀವನದಾಗ ಒಂದ್ಸತಿ ಯಾರನ್ನಾರೇ ಡಂಪ್ ಮಾಡೋದು ನಾವು ಡಿಸರ್ವ್ ಮಾಡ್ತೀವೋ ಇಲ್ಲೋ, ಬಿಕಾಸ್ ದ್ಯಾಟ್ಸ್ ಆರ್ ವೇ ಆಫ್ ಗಿವಿಂಗ್ ಇಟ್ ಬ್ಯಾಕ್ ಟು ದ ಸೊಸೈಟಿ. ಸೊ ನಾ ಒಂದ್ ದಿವಸ ರಿಸಲ್ಟ್ ಬಂತು, ಐ ವಾಸ್ ಲೈಕ್ ವಾವ್, ಇಷ್ಟು ಫಸ್ಟ್ ಬಂದ್ರು ಏನು ಉಪಯೋಗ ಇಲ್ಲ, ಯಾಕಂದ್ರೆ ನನ್ನ ಕಡೆ ಒಂದು ಬಾಯ್ ಫ್ರೆಂಡ್ ಇಲ್ಲ, ಫುಲ್ ವಲ್ನರೇಬಲ್ ಆಗ್ಬಿಟ್ಟಿನಿ. ಈಕಿ ಪೆಂಡುಲಮ್ ಬಂದಂದ್ಲು, ನಿನಗೆ ಯಾಕೆ ಬೇಕು ಬಾಯ್ ಫ್ರೆಂಡ್, ನೀ ಎಷ್ಟು ಶಾಣೆ ಐತಿ. ಪಾಯಿಂಟ್ ಅದ, ನಾ ಶಾಣೆ ಇದ್ದೀನಿ, ನನಗೆ ಯಾಕೆ ಬೇಕು ಬಾಯ್ ಫ್ರೆಂಡ್. ಅದಕ್ಕೆ ನಾನು ನನ್ನ ಶಾಣತನ ಉಪಯೋಗಿಸಿ ಮಾಡಿಕೊಂಡೆ ಬಾಯ್ ಫ್ರೆಂಡ್, ಇಮ್ಯಾಜಿನರಿ. ಎಸ್, ಆ್ಯಂಡ್ ನಾವು ಶಾಣೆ ಮಂದಿ ಒಕ್ಕತಿ ಕಟ್ತೀವಲ್ಲ, ಝೀರೋ ಲೂಪ್ ಹೋಲ್ಸ್. ಕುರ್ತೆ ಹಂಗಿಲ್ಲ, ಖರೆ ಹೇಳಿಗತ್ತೀವೋ ಸುಳ್ಳು ಹೇಳಿಗತ್ತೀವೋ ಅಂತ. ಏನು ಹುಡುಗನ ಹೆಸರು? ರೋಹಿತ್ ಎಸ್. ವೆರಿ ಜೆನೆರಿಕ್ ನೇಮ್, ವೆರಿ ಕ್ರಿಪ್ಟಿಕ್ ಸರ್ ನೇಮ್. ಎಸ್ ಕ್ಯಾನ್ ಬಿ ಎನಿಥಿಂಗ್. ಶರ್ಮಾ, ಸಕ್ಸೇನಾ, ಶ್ರೀನಿವಾಸ್, ಎನಿಥಿಂಗ್. ಏನು ಮಾಡ್ತಾನೆ ರೋಹಿತ್? IIT ಮದ್ರಾಸ್ ಒಳಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಲೋಕಲ್ ಕಾಲೇಜ್ ಹುಡುಗರು ನಮಗೆ ಬೇಕಾಗಿಲ್ಲ. ವಿಟಿ ಹುಚ್ಚಿ ನಮಗೆ ಬೇಕಾಗ್ಯಾರ ಕ್ರೇಮ್ ಡೆಲಾ ಕ್ರೇಮ್. ಆ್ಯಂಡ್ ಫೋಟೋ ತೋರಿಸಂದ್ರೆ ಹೀ ಈಸ್ ನಾಟ್ ಆನ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾದಾಗಿದ್ರೆ IIT JEE ಕ್ರ್ಯಾಕ್ ಆಗ್ತದೇನ? ತಲೆ ಕೆಟ್ಟದೇನ? ಈಸ್ ಆನ್ ಲಿಂಕ್ಡ್ಇನ್. ಆವಾಗ ಲಿಂಕ್ಡ್ಇನ್ ಮಹತ್ವ ಯಾರಿಗೂ ಗುರ್ತಿರ್ಲಿಲ್ಲ. ಆ್ಯಂಡ್ ನಾ ಅಂದರೆ ಹಿಂಗೆ ಕತೆ ಕಟ್ಟಿದ್ದೆಲ್ಲ ಭೀಮನ ಅಮಾವಾಸ್ಯೆ ಸೂಟಿ ಮಾಡ್ತಿದ್ದೆ ನಾ. ಬಿಕಾಸ್ ರೋಹಿತ್ ನನ್ನ ಗಂಡ. ನಾ ಪೂಜಾ ಮಾಡ್ತಿದ್ದೆ ಒಂದು ಮನ್ಯಾಗ ಕೂತು. ಅವನ ಹೆಸರಿನ ದಾರ ಹಾಕೊಳ್ಳೋದು. ರೋಹಿತ್ ರೋಹಿತ್. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಟಫ್ ಅದ ಅಂತಂತಾರೆ. ಇಮ್ಯಾಜಿನ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ವಿತ್ ಆನ್ ಇಮ್ಯಾಜಿನರಿ ಬಾಯ್ ಫ್ರೆಂಡ್. ಇಲ್ಲಿ ಸೆಮಿಸ್ಟರಿಗೆ 4 ಬ್ರೇಕಪ್ ಆಗ್ಲಿಗತ್ತದ, ಅಲ್ಲಿ ನಾ ಹೆಂಗೆ ಮೇಂಟೈನ್ ಮಾಡ್ಕೋತ ಹೊಂಟೀನಿ. ಸೊ ನಾವೊಂಥರ ಒಂದು ಎನಿಗ್ಮಾ ಆಗ್ಬಿಟ್ಟೆ. ಏನಕ್ಕಿ ಬ್ರೇಕಪ್ ಇಲ್ಲ, ಜಗಳ ಇಲ್ಲ, ಏನೂ ಇಲ್ಲ, ಹೆಂಗೆ ಮೇಂಟೈನ್ ಮಾಡ್ಕೋತ ಹೊಂಟಾಳ ನೋಡ್ರಿ ಕಲೀರೇಕಿನಿಂದ. ಕೂಲ್ ಆಗಿಬಿಟ್ಟಿದೆ ಭಯಂಕರ. ಆ್ಯಂಡ್ ಇನ್ನೂ ಕೂಲ್ ಆಗ್ಲಿಕ್ಕೆ ನಾ ಏನು ಮಾಡಿದೆ, ಎಲ್ಲ ಕೂಲ್ ಔಟಿಂಗ್ಸ್ ಅವಾಯ್ಡ್ ಮಾಡ್ತಿದ್ದೆ. ರೋಹಿತ್ ಬರ್ಲಿಗತ್ತಾನೆ. ನಿಮ್ಮ ಮನ್ಯಾಗ ಗುರ್ತದ ರೋಹಿತ್ ಬಗ್ಗೆ? ಅಫ್ಕೋರ್ಸ್ ಗುರ್ತದ. ಕೂಲ್ನೆಸ್ ಕೋಶಂಟ್ 10x ಆತು ಮತ್ತೆ. ಭಯಂಕರ ಕೂಲ್ ಆಗಿಬಿಟ್ಟಿದೆ. ಆ್ಯಂಡ್ ಇಂಥ ಕೂಲ್ ಔಟಿಂಗ್ಸ್ ಅವಾಯ್ಡ್ ಮಾಡಿ ನಾ ಏನು ಮಾಡ್ತಿದ್ದೆ, ಗಿರಣಿಗೆ ಹೋಗಿ ಹಿಟ್ಟು ರುಬ್ಕೊಂಡು ಬರ್ತಿದ್ದೆ. ಬಿಕಾಸ್ ದ್ಯಾಟ್ಸ್ ವಾಟ್ ಗುಡ್ ಗರ್ಲ್ಸ್ ಡೂ ಗೈಸ್. ನಾವು ಮನ್ಯಾಗ ಅಮ್ಮಂದ್ರಿಗೆ ಹೆಲ್ಪ್ ಮಾಡ್ತೀವಿ, ಅಭ್ಯಾಸ ಮಾಡ್ತೀವಿ, ಅರ್ವಿ ಮಾಡಿಸಿಟ್ಕೋತೀವಿ ಕಪಾಟದಾಗ.
ಆ್ಯಂಡ್ ಟೈಮ್ ಸಿಕ್ಕಿದಾಗ ಗಿರಣಿಗೆ ಹೋಗಿ ಹಿಟ್ಟು ಬಿಸ್ಕೊಂಡು ಬರ್ತೀವಿ. ಸೊ ಒಂದು ದಿವ್ಸ ನಾ ಗಿರಣಿಯಿಂದ ಹೋಗಿ ಹಿಟ್ಟು ಬಿಸ್ಕೊಂಡು ಬರ್ಲಿಕ್ಕತ್ತಿದ್ದೆ. ಆ್ಯಂಡ್ ಗಿರಣಿಗೆ ಹೋಗಿ ಬಂದ್ರೆ ಇಡೀ ಜಗತ್ತಿಗೆ ಗುರ್ತಾಗ್ತದೆ. ಬಿಕಾಸ್ ಯು ಆರ್ ಫೇರಿ. 2 ಕೈಯಾಗ ಚೀಲವ ಬರ್ಲಿಕ್ಕತ್ತೀನಿ. ನಮ್ಮ ಕ್ಲಾಸ್ಮೇಟ್ ಒಬ್ಬ ಸಿಕ್ಬಿಟ್ಟ. ಅವಂದ ನೀ ರೇಷ್ಮನ್ ಬರ್ತಡೇ ಪಾರ್ಟಿಗೆ ಯಾಕೆ ಬರಲಿಲ್ಲ? ಓಹೋ, ವಿ ಹ್ಯಾವ್ ಬಿನ್ ಕಾಟ್ ವೈಟ್ ಹ್ಯಾಂಡೆಡ್. ಏನು ಹೇಳೋದೀಗ? ಟಾಪರ್ ಪೆನ್ ಉಪಯೋಗಿಸ್ರಿ ನಾ ಅಂದೆ ಓಕೆ ಓಕೆ ಓಕೆ. ಆ್ಯಕ್ಚುಲಿ ರೋಹಿತ್ ಇಸ್ ಇನ್ ಟೌನ್. ಅವನಿಗೆ ಅಕ್ಕಿ ರೊಟ್ಟಿ ಭಾಸ ಇರ್ತದೆ. ಅದಕ್ಕೆ ನಾನು ಪರ್ಸ್ನಲಿ ಹೋಗಿ ಹಿಟ್ಟು ಬೀಸ್ಕೊಂಡು ಬಂದು ಈಗ ತಟ್ಟು ಕೊಡ್ತೀನಿ ಅವನಿಗೆ. ಬಾ, ಹೆಂಗೋ ಹಿಂಗೂ ನಾನು ರೋಹಿತ್ 4 ವರ್ಷ ಕಳೆದ್ವಿ. ಆಮೇಲೆ ಅಜಯ್ ಸಿಕ್ಕಿದ ಮೇಲೆ ಐ ಹ್ಯಾಡ್ ಟು ಕಿಲ್ ಹಿಮ್ ವಿತ್ ಕೈಂಡ್ನೆಸ್. ಐ ಹ್ಯಾಡ್ ಟು. ಸೊ ಮೊನ್ನೆ ರೀಸೆಂಟ್ಲಿ ಐ ಮೆಟ್ ಇಕ್ಕಿ ಪೆಂಡುಲಮ್. ಶಿ ರೀಚ್ಡ್ ಔಟ್ ಟು ಮೀ. ಶಿ ವಾಸ್ ಲೈಕ್, ಈಗ ಏನು ನೀನು ಕರಿಯರ್ ಶಿಫ್ಟ್ ಮಾಡಿಬಿಟ್ಟು ಭಾರಿ ಆತಲ್ಲ, ಏನು ಮಸ್ತ್ ಅಂತ. ಅದು ಲೈಕ್ ಹಾಂ ಅಂದರೆ ಇನ್ನರ್ ವಾಯ್ಸ್ ಹಂಗಿತ್ತು. ಚೆಂದಾಗೆ ಮಾತಾಡಿದೆ ನಾನು. ಬಟ್ ನನಗೇನು ಗುರ್ತು ಮಾಡ್ಕೊಳ್ಳೋದಿತ್ತು, ಈಕಿಂದ ಮದುವೆ ಆತು ಇಲ್ಲ. ಸೊ ನಾ ಐ ವಾಸ್ ಲೈಕ್, ಸೊ ವಾಟ್ಸ್ ಹ್ಯಾಪನಿಂಗ್? ಆಕೆ ಅಂದ್ಲು, ಹಾಂ ಆರಾಮಿದ್ದೀವಿ. ಯಾ, ಐ ಫೌಂಡ್ ಮೈ ಹಸ್ಬೆಂಡ್. ಐ ವಾಸ್ ಲೈಕ್, ಓ ವಾವ್, ದಟ್ಸ್ ಗ್ರೇಟ್. ಹೆಂಗೆ ಭೇಟಿ ಆದ್ರಿ? ಏನಿಲ್ಲ, ಥ್ರೂ ಪೇರೆಂಟ್ಸ್ ಓನ್ಲಿ, ಅರೇಂಜ್ಡ್ ಮ್ಯಾರೇಜ್. ಎಸ್, ಕಾಲೇಜ್ದಾಗ ಎಷ್ಟು ಹಾರಾಡ್ತಿದ್ದಿ, ಕಡಿಗೆ ನೀನು ನಮ್ಮ ಲೆವೆಲಿಗೆ ಬಂದೆ ಅಲ್ಲೇ. ಏನದೆ ಈಗ ನೀನು ನಾನು ಇಬ್ರು ಸೇಮ್ ಮುಗೀತು. ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಲೈಕ್ ನಡಿ ಮುಗಿಸ್ ಮಾತನಾಡಿ ಹೋಗೋಣ. ಖರೆ ಹೆಂಗೆ ಬೀಳ್ಲಿಕ್ಕೆ ಆಗ್ತದೆ? ಲೈಕ್ ಓಕೆ, ಸೊ ಏನು ಮಾಡ್ತೀರಿ? ನಾವೀಗ US ದಾಗೆ ಇದ್ದೀವಿ ಈಗ ಆಲ್ಮೋಸ್ಟ್ 3 yearsದಿಂದ. ಏನು ಮಾಡ್ತಾರೆ ನಿಮ್ಮ ಹಸ್ಬೆಂಡ್? ಪ್ರಾಡಕ್ಟ್ ಎಂಜಿನಿಯರ್ ಇದ್ದಾರೆ. ಓ, ವೆರಿ ನೈಸ್. ವಾಟ್ಸ್ ಹಿಸ್ ನೇಮ್? ರೋಹಿತ್ ಎಸ್. That's been my time, guys. You guys have been fantastic. Thank you so much. Thanks, guys. Oh, thank you. Thank you. How was this? This is better than the best dream that I've ever had. Here today? Dr. Binox. See, it doesn't matter what you do. Ultimately, Dr. Binox wins.